ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಇವತ್ತಿನ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 10ನೇ ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ ಟೂರ್ನಿಯ ಕುರಿತು ವಿಶ್ಲೇಷಣೆ. ಈ ಬಾರಿಯ ವಿಜೇತ ಟೀಮ್ ಪುಣೇರಿ ಪಲ್ಟನ್ ಕೋಚ್ ಬಿಸಿ ರಮೇಶ್ ಹಾಗೂ ವೀಕ್ಷಕ ವಿವರಣೆಕಾರರಾದ ಚಂದ್ರಮೌಳಿ ಕಣವಿ ಅವರಿಂದ. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅತ್ಯಂತ ಜನಪ್ರಿಯ ಆಟ. ಆದರೆ ಕಳೆದ 10 ವರ್ಷಗಳಿಂದ ನಮ್ಮ ನೆಲ ಜಲದ ದೇಸಿ ಕ್ರೀಡೆ ಕಬಡ್ಡಿ ಹೆಚ್ಚಿನ ಜನಪ್ರಿಯತೆ ಗಳಿಸುತ್ತಲೇ ಇದೆ. 1990ರಲ್ಲಿ ಕಬಡ್ಡಿ ಆಟವನ್ನು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಅಳವಡಿಸಿಕೊಂಡ ಮೇಲೆ 2018 ಬಿಟ್ಟರೆ ಒಟ್ಟು 8 ಬಾರಿ ಭಾರತ ಚಿನ್ನ ಗಳಿಸಿದೆ. ಅಷ್ಟೇ ಅಲ್ಲ, 2014ರಲ್ಲಿ ಕ್ರಿಕೆಟ್ನ IPL ಥರ ಕಬಡ್ಡಿಯಲ್ಲಿ ಪ್ರೊ ಕಬಡ್ಡಿ ಲೀಗ್ ಆರಂಭಿಸಿದ ನಂತರ ಅನೇಕ ದೇಶಗಳಿಂದ, ಪ್ರಮುಖವಾಗಿ ನಮಗೆ ಈಗ ಬಹಳ ಕಷ್ಟ ಕೊಡ್ತಿರುವಂಥ ಇರಾನ್, ನಂತರ ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಕೆನ್ಯಾ, ಇಂಗ್ಲೆಂಡ್, ಥೈಲ್ಯಾಂಡ್, ಚೈನೀಸ್ ತಾಯ್ಪೆ ಹಾಗೂ ದಕ್ಷಿಣ ಕೊರಿಯಾ ಆಟಗಾರರು ಪಾಲ್ಗೊಳ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಪ್ರೊ ಕಬಡ್ಡಿ ಲೀಗ್ನ 10ನೇ ಆವೃತ್ತಿ ಮುಕ್ತಾಯವಾಯಿತು ಹಾಗೂ ಪುಣೆಯ ತಂಡ ಪುಣೇರಿ ಪಲ್ಟನ್ ಮೊದಲ ಬಾರಿಗೆ ಟ್ರಾಫಿಗೆ ಮುತ್ತಿಕ್ಕಿತು. ಈ ಯಶಸ್ವಿ ತಂಡದ ಯಶಸ್ವಿ ಹೆಡ್ ಕೋಚ್ ಮತ್ತಾರೂ ಅಲ್ಲ, ನಮ್ಮ ಕಬಡ್ಡಿ ದಂತಕತೆ ಕನ್ನಡಿಗ ಬಿಸಿ ರಮೇಶ್. ಅಂದರೆ ಚನ್ನಪಟ್ಟಣ ತಾಲೂಕಿನ ಸಂಕಲಗೆರೆ ಗ್ರಾಮದಲ್ಲಿ ಹುಟ್ಟಿದಂಥ ಬೆಂಗಳೂರು ಚಿಕ್ಕಬೋರೆಯ ರಮೇಶ್. ಇವರು ಆಟಗಾರರಾಗಿ 2 ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ, ಅರ್ಜುನ ಅವಾರ್ಡ್ ಪಡೆದವರು. ಈಗ ಕಬಡ್ಡಿ ತರಬೇತಿಯಲ್ಲಿ ಅತ್ಯಂತ ಕಠಿಣ ದಾಖಲೆ ಸ್ಥಾಪಿಸಿದ್ದಾರೆ. ಪ್ರೊ ಕಬಡ್ಡಿ ಲೀಗ್ನ 10 ವರ್ಷಗಳ ಇತಿಹಾಸದಲ್ಲಿ 3 ಬೇರೆ ಬೇರೆ ತಂಡಗಳ ಹೆಡ್ ಕೋಚ್ ಆಗಿ ಟ್ರಾಫಿ ಗೆದ್ದ ಏಕೈಕ ಹೆಡ್ ಕೋಚ್ ಆಗಿದ್ದಾರೆ ನಮ್ಮ ಬಿಸಿ ರಮೇಶ್. ಮೊದಲು ರಮೇಶ್, ನಿಮಗೆ ಆಕಾಶವಾಣಿಯ ಈ ಸಂದರ್ಶನಕ್ಕೆ ಹಾರ್ದಿಕ ಸ್ವಾಗತ. ನನಗೆ ನೀವು 25 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ನಮಗೆ ಪರಿಚಯ ಇದೆ. ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದೀರಾ, ನಿಮಗೆ ವಂದನೆಗಳು. ನಾನು ಚಂದ್ರಮೌಳಿ ಕಣವಿ. ನಮಸ್ಕಾರ. ನಮಸ್ತೆ ಸರ್. ಸಣ್ಣ ದಾಖಲೆ ಅಲ್ಲ ಇದು, ಇದೊಂದು ಬೃಹತ್ ದಾಖಲೆ, ಅಪೂರ್ವ ಸಾಧನೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಬೇರೆ ಬೇರೆ 3 ತಂಡಗಳಿಗೆ 10 ವರ್ಷಗಳ ಒಂದು ಇತಿಹಾಸದಲ್ಲಿ ಟ್ರಾಫಿ ಗೆಲ್ಸ್ಕೊಟ್ಟಿದ್ದಾರೆ. ಏನನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ ಸರ್ ನನಗೆ ಈ ಒಂದು ಟ್ರೋಫಿ ಈ ಸಲ ಪುಣೇರಿ ಪಲ್ಟನ್ ಗೆದ್ದಿದ್ದು. ಮೊದಲನೇ ಬಾರಿ ನಾನು ಬೆಂಗಳೂರು ಬುಲ್ನಲ್ಲಿದ್ದಾಗ ನಾನು ಸೀಸನ್ 6ನಲ್ಲಿ ಸೀಸನ್ 7ನಲ್ಲಿ ಬೆಂಗಾಲ್ ವಾರಿಯರ್ಸ್ ಚಾಂಪಿಯನ್ ಮಾಡಿದೆ. ಮುಂದಿನ ವರ್ಷನೇ ಸೀಸನ್ 6 ಆದ ತಕ್ಷಣ ಸೀಸನ್ 7ನಲ್ಲೇ ಚಾಂಪಿಯನ್ ಮಾಡಿದೆ. ಅದಾದ ನಂತರ ಸೀಸನ್ 8ನಲ್ಲಿ ಕೋವಿಡ್ ಇತ್ತು, ಮತ್ತೆ ಬಬಲ್ ಝೋನಲ್ಲಿ ಇದ್ದಿದ್ದರಿಂದ ಆ ಟೈಮ್ನಲ್ಲಿ ನಾನು ಪ್ಲೇಯರ್ ಇಂಜುರಿ ಆಗಿದ್ದರಿಂದ ಏನು ಮಾಡಲಿಕ್ಕಾಗಲ್ಲ. ಮತ್ತು 9-10 ಸೀಸನ್ 9ನಲ್ಲಿ ಫೈನಲ್ ಆಡಿದ್ವಿ, ಮತ್ತು 10ನಲ್ಲಿ ಚಾಂಪಿಯನ್ ಆದ್ವಿ. ಒಂದು ಬೇರೆ ಬೇರೆ ತಂಡದಲ್ಲಿ ಹೋಗಿ ಆ ಟೀಮ್ನ ಕಟ್ಟಿ ಅಲ್ಲಿ ಗೆಲ್ಸೋದು ಚಾಲೆಂಜಿಂಗ್ ಇತ್ತು. ಒಂಥರ ಕಿಕ್ ಅದು ನನಗೆ. ನೀವು ಯಾವಾಗೂ ಚಾಲೆಂಜಿಂಗ್ ಹಿಂದೆ ಹಾಕಿಲ್ಲ? ಹೌದು, ಬೇರೆ ಬೇರೆ ಟೀಮ್ಗೆ ಹೋಗಿ ನಾನೇ ಟೀಮ್ ಕಟ್ಟಿ ಗೆಲ್ಸೋವಂಥದ್ದು ನನ್ನ ಅಭ್ಯಾಸ. ಅದರಿಂದ ನಾನು ಯೋಚನೆ ಮಾಡಿ ಈ ಟೀಮ್ಗೆ ಬಂದು ಸಕ್ಸಸ್ ಮಾಡಿದೆ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ನೋಡಿ, ಲಾಸ್ಟ್ ಟೈಮ್ ಏನಾಯ್ತು ರಮೇಶ್, ಪ್ರೊ ಕಬಡ್ಡಿ ಲೀಗ್ ಸೀಸನ್ 9ನಲ್ಲಿ ನೀವು ಫೈನಲ್ಸ್ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ ಸೋಲು ಅನುಭವಿಸಿದ್ರಿ. ಮತ್ತೆ ಕ್ಲೋಸ್ ಮ್ಯಾಚ್ ಆಗಿತ್ತು, 4 ಪಾಯಿಂಟಿಂದ ಸೋತಿದ್ರಿ. ಈ ಬಾರಿ ಚಾಂಪಿಯನ್ ಆಗ್ಬೇಕಂದ್ರೆ ಯಾವ್ಯಾವ ರೀತಿ ತಯಾರಿ ಮಾಡಿದ್ರಿ? ಅದೇ ನಾನು ನೆನೆಸಿದ್ದೇನೆಂದರೆ, ಈ ಬಾರಿನೂ ನನಗನ್ಸಿದ್ದು ಲಾಸ್ಟ್ ಟೀಮ್ ಸೇಮ್ ಟೀಮ್ ರಿಟೈನ್ ಆಗಿದ್ದಂಥ ಜೈಪುರ್ ಟೀಮೇ ಇದೆ. ನಾನು ಈ ಸಲ ಗೆಲ್ಲೇಬೇಕಾದ್ರೆ ನನಗೆ ಒಳ್ಳೆ ಆಟಗಾರರು ಬೇಕು. ಬಟ್ ಏನು ಯೋಚನೆ ಮಾಡಿದೆ, ಫಜಲ್ ಲಾಸ್ಟ್ ಸೀಸನಲ್ಲಿ ಸೆಮಿಫೈನಲ್ ಫೈನಲ್ ಫಿನಿಶಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ಅವ್ನು ಯಾವುದೇ ಒಂದು ಕಾಂಪಿಟೇಷನ್ ಆಗಿರ್ಬೋದು, ಅವ್ನು ಫಿನಿಶಿಂಗ್ ಮಾಡ್ಲಿಕ್ಕೆ ಅವ್ನ ಕೈಲಿ ಆಗಿಲ್ಲ. ಈ ವರ್ಷ ಅವರು ನಬಿ ಇಬ್ಬರು ಸೇರಿ ಲಾಸ್ಟ್ ಸೀಸನಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಟೀಮ್ ಮ್ಯಾನೇಜ್ಮೆಂಟು ಕೂಡ ಸೇಮ್ ಟೀಮ್ನ ರಿಟೈನ್ ಮಾಡೋಣ ಅಂತ ಯೋಚನೆ ಮಾಡಿದರು. ಬಟ್ ನನ್ನ ಮ್ಯಾನೇಜ್ಮೆಂಟಿಗೆ ನಾನು ಹೇಳಿದೆ, ಸರ್ ಟೆಕ್ನಿಕಲ್ ವೈಸ್ ಈ ಥರ ಇದೆ, ಸೇಮ್ ಟೀಮ್ ಯಾವಾಗಲೂ ಹೋಗ್ತಿದ್ರೆ ನಮ್ಮದು ಏನಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಡ್ವಾಂಟೇಜ್ ಆಪೋನೆಂಟ್ ಟೀಮ್ಗೆ ಇರುತ್ತೆ. ಸ್ವಲ್ಪ ಚೇಂಜಸ್ ಮಾಡಿದ್ರೆ, ನನಗೆ ಗೊತ್ತಿರೋ ಥರ ಕಾಂಬಿನೇಷನ್ ಸ್ವಲ್ಪ ಚೇಂಜಸ್ ಮಾಡಿ ಆಡಿಸ್ತೀನಿ, ಅದಕ್ಕೆ ನೀವು ಸಪೋರ್ಟ್ ಕೊಟ್ಟಲ್ಲಿ ನಾನು ಟೀಮ್ ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಮ್ಯಾನೇಜ್ಮೆಂಟಲ್ಲಿ ಓನರ್ಸ್ ಹತ್ರ. ಮ್ಯಾನೇಜ್ಮೆಂಟು ನಿಮ್ಮ ಮಾತು ಕೇಳ್ತು? ಹೌದು, ಖಂಡಿತ. ಅವರು ಕೂತ್ಕೊಂಡಾಗ ಫಜಲ್ಲೇ ಅಂತಲೇ ಹೇಳ್ತಾ ಇದ್ರು. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ, ಈ ಥರ ಇದೆ, ನಾನು ಡಿಫ್ರೆಂಟಾಗಿ ಒಂದು ಟೀಮ್ ಮಾಡ್ತೀನಿ ಅಂತ ಹೇಳಿದೆ. ಹೇಗೆ ಮಾಡ್ತೀರಿ ಅನ್ನೋದು, ಗೌರವ್ ಕತ್ರಿ ರೈಟ್ ಕಾರ್ನರ್ ಆಗ್ತೀನಿ, ನನಗೆ ಸೋಂಬೀರ್ ಬೇಡ. ನೀವು 3 ಜನನ ರಿಲೀಸ್ ಮಾಡಿಬಿಟ್ರೆ, ಯಾಕಂದ್ರೆ ಸುಲ್ತಾನ್ ಫಜಲ್ ಟಚ್ ಅಲ್ಲಿ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ ಗಳಿಸಿದಂತ ಸುಲ್ತಾನ್ ಅವರು ಪ್ರೊ ಕಬಡ್ಡಿ ಇತಿಹಾಸದಲ್ಲಿ. ಇರಾನ್ ಟೀಮ್ನ ಕ್ಯಾಪ್ಟನ್, 4 ಬಾರಿ ಏಷ್ಯನ್ ಗೇಮ್ಸ್ ಆಡಿದ್ದಾರೆ, 1 ಚಿನ್ನ ಗಳಿಸಿದ್ದಾರೆ ಅವರು. ಮತ್ತೆ ನಬಿ ಬಕ್ಷ್ ಅವರು ಇರಾನ್ ಆಟಗಾರ. ಆಮೇಲೆ ರೈಟ್ ಕಾರ್ನರ್ ಅಲ್ಲಿ ಸೋಂಬೀರ್ ಗುಲಿಯಾ, ಅವ್ರು 3 ನೀವು ರಿಲೀಸ್ ಮಾಡ್ಬಿಟ್ರಿ.
ಹೌದು, ಮೈನ್ 7 3 ಜನ ಪ್ಲೇಯರ್ ರಿಲೀಸ್ ಮಾಡಿದ್ವಿ. ನನಗೊಂದು ಕಾನ್ಫಿಡೆಂಟ್ ಇತ್ತು, ಲಾಸ್ಟ್ ಸೀಸನಲ್ಲಿ ಫೈನಲ್ ಮ್ಯಾಚು ಗೌರವ್ ಖತ್ರಿ ಔಟ್ಸ್ಟ್ಯಾಂಡಿಂಗ್ ಆಡಿದರು. ಬಟ್ ನನಗೆ ಆ ಹುಡುಗನ ಮೇಲೆ ತುಂಬ ಕಾನ್ಫಿಡೆಂಟ್ ಇತ್ತು. ನೀವೇ ಹುಡುಕಿದವರು? ಹೌದು. ಅದನ್ನು ಯೋಚನೆ ಮಾಡಿ ನನಗೆ ಪವನ್ ಶೇರಾವತ್ ಕೂಡ ಈ ವಿಚಾರದಲ್ಲಿ ಹೆಲ್ಪ್ ಮಾಡಿದರು. ಏನಂದರೆ ಪವನ್ ಶೇರಾವತ್ ಒಂದು ಹುಡುಗ ಒಳ್ಳೆ ಪ್ಲೇಯರ್ ಇದ್ದಾನೆ, ಅದನ್ನು ನಾನು ತಮಿಳ್ ತಲೆವಾಗಿ ಕರ್ಕೊತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಕ್ಲಬ್ ಹುಡುಗರು 3 ಜನ ಟ್ರಯಲ್ ಕಳಿಸಿದ್ರು. ನೀನು ಆ ಹುಡುಗನ್ನ ಕಳಿಸ್ಕೊಡು ನನಗೆ, ನೀನು ಇನ್ನೊಂದು ಹುಡುಗ, ಇಬ್ಬರು ಸೇರಿ ನಾನು ನಿಮಗೆ 2 ಹುಡುಗನ ತೊಗೊತೀನಿ ಅಂತ ಪವನ್ ಶೇರಾವತ್ಗೆ ನಾನು ಹೇಳಿದೆ. ಆಯಿತು ಕೊಸಾಬ್ ತಗೊಳ್ಳಿ ನೀವು ಆ ಹುಡುಗನ ಅಂತ ಗೌರವ್ ಖತ್ರಿ ಕೊಟ್ಟರು. ಗೌರವ್ ಖತ್ರಿ ಬಂದಿದ್ದು ಫಸ್ಟ್ ಡೇನಲ್ಲಿ 1 ಅವರ್ನಲ್ಲೇ ಮೋಹಿತ್ ಗೋಯತ್ನ ಡಿಫ್ರೆಂಟ್ ಟ್ಯಾಕಲ್ ಮಾಡಿದಾಗ ಏನು ಮೋಹಿತ್ಗೆ ನಮ್ಮವರು ಫಜಲ್ ಯಾರು ಕೂಡ ಒಂದು ಕ್ಯಾಚ್ ಹೊಡಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಂಥದ್ರಲ್ಲಿ ಗೌರವ್ ಖತ್ರಿ ಈ ಥರ ಹೊಡೆದ್ರಲ್ಲ ಕ್ಯಾಚು ಅಂತ ನೋಡಿದ್ರೆ. ಆಮೇಲೆ ಯಾವಾಗ ನಾವು ಬೆಂಗಳೂರು ಬುಲ್ ಮೇಲೆ ಫಸ್ಟ್ ಮ್ಯಾಚಲ್ಲಿ ಅವರು 16-17 ಪಾಯಿಂಟ್ ಲೀಡಿದ್ರು, ಯಾವಾಗ ನಾವು ಗೌರವ್ ಖತ್ರಿನ ಒಳಗಡೆ ತೊಗೊಂಡು ಬಂದ್ವಿ, ಇಮಿಡಿಯೇಟ್ ಮ್ಯಾಚ್ ಫೈಟ್ ಆಯಿತು. ಫೈಟ್ ಆಗಿ ಕ್ಲೋಸ್ ಮ್ಯಾಚಲ್ಲಿ 1 ಪಾಯಿಂಟಲ್ಲಿ ಅವರು ಗೆದ್ದರು. ಅದರಿಂದ ನಾನು ಮಾಡಿದೆ, ಗೌರವ್ ಖತ್ರಿ ತಗೊಳ್ಳಿ, ಮತ್ತೊಂದು ಫಜಲ್ ಜಾಗಕ್ಕೆ ನಾವು ಈ ಬಾರಿ ಸಾದುಲ್ಗೆ ತಗೊಳ್ಳೋಣ. ಅದೇ ಅಂದ್ರೆ ನೀವು ಹರಾಜು ಪ್ರಕ್ರಿಯೆಗೆ ಮುಂಚೆ ತಗೊಳ್ಳೇಬೇಕಂತ ಪ್ಲಾನ್ ಮಾಡಿದ್ರಿ. ಶಾದು ಅಂತಂದ್ರೆ ಇರಾನ್ ಲೆಫ್ಟ್ ಕಾರ್ನರ್, ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಇರಾನ್ ತಂಡದ ನಾಯಕರಾಗಿದ್ರು, ಸಿಲ್ವರ್ ಮೆಡಲ್. ಅಷ್ಟೇ ಅಲ್ಲ, ಸೀಸನ್ 8 ಅಲ್ಲಿ 89 ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿ ಬೆಸ್ಟ್ ಡಿಫೆಂಡರ್ ಆಗಿದ್ರು. ಲಾಸ್ಟ್ ಸೀಸನ್ 84 ಪಾಯಿಂಟ್ಸ್. ಸೊ ಈ ಬಾರಿ ಕೂಡ ಅದೇ ಒಂದು ಆಸೆಯಿಂದ ನೀವು ಅವ್ರನ್ನ ಕರ್ಕೊಂಡ್ರು. ಹೌದು, ಸಾದುಲು ಏನು ಮಾಡ್ತಾನೆ ಅಂದರೆ ಸಮಯಕ್ಕೆ ಕರೆಕ್ಟಾಗಿ ಅವನು ಆಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗ ರೈಡಿಂಗ್ ವೀಕ್ ಆಗುತ್ತೆ ರೈಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾವಾಗ ನಮ್ಮದು ಡಿಫೆನ್ಸ್ ಬೇರೆಯವ್ರು ಸರಿಯಾಗಿ ಆಡಲ್ಲ, ಅವ್ನು ಡಿಫೆನ್ಸಲ್ಲಿ ಹೇಗಾದರೂ ಮಾಡಿ ಫೈನಲ್ ಮ್ಯಾಚ್ ಮುಗಿಯೋದ್ರೊಳಗೆ ಚೆನ್ನಾಗಿ ಆಡ್ತಾನೆ. ಫಿಟ್ನೆಸ್ ಅಂತೂ ಅದ್ಭುತ. ಹೌದು. ಮತ್ತು ಅಂಥ ಪ್ಲೇಯರು, ಅಷ್ಟು ಕಾನ್ಫಿಡೆಂಟ್ ಪ್ಲೇಯರು ನನ್ನ ಪ್ರೋನಲ್ಲಿ ನಾನು ಇವತ್ತವರೆಗೂ ನಾನು ನೋಡಿದ್ದೇ ಇಲ್ಲ. ಆ ಹುಡುಗ ಏನು ಹೇಳ್ತಾ ಅಂದರೆ ಆಡುವಾಗ, ಸರ್ ನನಗೇನಾದ್ರು ಅವಕಾಶ ಸಿಕ್ಕಿದ್ರೆ ನೀವು ರೈಡಿಂಗು ಬಿಟ್ಟರೆ ನನಗೆ ಒಂದು ಕೈಗೆ ಗ್ರೀನು ಒಂದು ಕೈಗೆ ಆರೆಂಜ್ ತಗೊಳ್ತೀನಿ ಅಂತ. ಅಂದರೆ ರೈಡಿಂಗು ಡಿಫೆಂಡರ್ ಎರಡೂ ನಾನು ಹಾಕ್ತೀನಿ ಅಂತ ಹೇಳ್ತಾನೆ. ಮತ್ತು ನಾನು ಇರಾನ್ನೆಲ್ಲ ಅವನ್ನ ಹೋಗಿ ಭೇಟಿ ಮಾಡಿದ್ದೆ. ಆಕ್ಷನ್ಗೆ ಮುಂಚೆ ಮಾತಾಡಿದಾಗ ಅವರು ಹೇಳಿದ್ರು, ಸರ್ ನನಗೆ ಚಾಂಪಿಯನ್ ಬೇಕು, ನಾನು ಯಾವುದೇ ಒತ್ತಡಕ್ಕೂ ಒಳಗಾಗಲ್ಲ, ನಾನು ಟೀಮ್ ಗೆಲ್ಲಬೇಕು, ಟೀಮ್ ಗೆಲ್ಲೋಕ್ಕೋಸ್ಕರ ನಾನು ಫೈಟ್ ಮಾಡ್ತೀನಿ, ಯಾವ ಟೀಮ್ ಆದ್ರೂ ಆಗ್ಬೋದು, ಯಾರು ಆಕ್ಷನ್ಗೆ ಬರ್ತೀನಿ, ಯಾರು ತೊಗೊಂಡ್ರು ತೊಗೊಳ್ಳಿ, ನಾನು ಆ ಟೀಮ್ಗೋಸ್ಕರ ಪ್ರಾಣ ಕೊಟ್ಟು ಆಡ್ತೀನಿ ಅಂತ ಹೇಳಿದ್ರು. ಅದನ್ನು ನಾನು ಬಂದು ಓನರ್ ಹತ್ರ ಹೇಳಿದೆ. ಓನರ್ ಒಪ್ಪಿದ್ರು. ಅವನು ಎಲ್ಲಿವರೆಗೂ ತೊಗೊಬೋದು, ನಮ್ಮ ಪರ್ಸಲ್ಲಿ ಎಷ್ಟಿದೆ ಎಲ್ಲಿವರೆಗೂ ತೊಗೊಬೋದು ಅಂದರು. ಬಟ್ ಫಜಲ್ಗಿಂತನೂ ಜಾಸ್ತಿ ಹೋಗ್ತಾನೆ ಅಂತ ಹೇಳಿದೆ. ಇಲ್ಲ ಅಷ್ಟು ಹೋಗಲ್ಲ, ಇಲ್ಲ ಸರ್ ಹೋಗ್ತಾನೆ ಅಂತ ಹೇಳಿದೆ. ಆಮೇಲೆ ಒಂದು ರೇಂಜಿಗೆ ನಾನು ಮಾತಾಡಿದೆ, ಇಲ್ಲ ನೀನು ಹೇಳಿದ್ಮೇಲೆ ನಾನು ಹಾಲ್ ಔಟ್ ಹೋಗ್ತೀನಿ ಅವ್ರ ಮೇಲೆ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳಿದ್ದೆ ನಾನು ಆಕ್ಷನ್ ಮುಂದೆ, ಈ ಹುಡುಗನ ನೀವು ಕೊಟ್ಟಲ್ಲಿ ನಾನು ಈ ಸಲ ಚಾಂಪಿಯನ್ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತೇಳಿ. ಅದೇ ಥರ ಆ ಹುಡುಗರು ಕೂಡ ಆಡಿದ್ರು. ಶಾದುಲು ಅಂತಂದ್ರೆ ಮೊಹಮ್ಮದ್ ರೆಜಾ ಶಾದುಲು ಶಿಯಾನೆ ಅಂತ ಅವರು ಇರಾನಿ. ಅಷ್ಟು ಕಾನ್ಫಿಡೆನ್ಸ್ ಇತ್ತು, ಅದಕ್ಕೆ 2,35,00,000 ಕೊಟ್ಟು ತೊಗೊಂಡ್ರಿ. ಹೌದು. ನನ್ನ ಪ್ರಶ್ನೆ ಇಲ್ಲಿ ಏನಂತಂದ್ರೆ, ಪರ್ಸ್ ಇರೋದೇ 5 ಕೋಟಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತ ತಿಳ್ಕೊಳ್ಳಿ. ಅರ್ಧ ನೀವು ಒಬ್ಬರೇ ಆಟಗಾರ ಕೊಟ್ಟಿದ್ದೀರ, ಮಿಕ್ಕ ಎಲ್ಲ ಆಟಗಾರ ಸೇರ್ಕೊಂಡು ಅರ್ಧ. ಅದರಿಂದ ಏನು ಪ್ಲೇಯರ್ಸ್ಗಳಲ್ಲಿ ಟೀಮ್ನಲ್ಲಿ ಅಸಮಾಧಾನ ಏನಾರು ಆಗತ್ತಾ? ಅದನ್ನ ಹೇಗೆ ನೀವು ಬಗೆಹರಿಸಿ? ಇಲ್ಲ, ಅಸಮಾಧಾನ ಏನಾಗಲ್ಲ ನೋಡಿ. ಮೇಯ್ನ್ ಬಂದು ಕ್ಯಾಟಗಿರಿ ಡಿನಲ್ಲಿ ತಗೊಂಡಿದ್ದು ಅಭಿನೇಶ್ ನಟರಾಜನ್. ಹೌದಾ? NYP ಪ್ಲೇಯರಲ್ಲಿ ಕವರ್ ಡಿಫೆಂಡರ್, ಆಲ್ರೌಂಡರ್ ಯಾರೇ ಆಗ್ಬೋದು, ನ್ಯೂ ಯಂಗ್ ಪ್ಲೇಯರ್ಸ್ ಅಂತ ಇದೆ. NYP ನಲ್ಲಿ ಫಸ್ಟ್ 2 ವರ್ಷ 19 to 21 ಏಜಲ್ಲಿರೋಂಥ ಹುಡುಗರಿಗೆ 2 ತಗೊಳ್ತೀವಿ ನಾವು. ಆ ಹುಡುಗರಲ್ಲಿ 4 ಜನ ಒಂದೊಂದು ಸೀಸನ್ಗೆ ತಗೊಬೋದು. 4 ಜನದಲ್ಲಿ ಯಾರು ಚೆನ್ನಾಗಿ ಆಗ್ತಾರೆ ಅವ್ರನ್ನ 2 ವರ್ಷವರೆಗೂ ಉಳಿಸ್ಲೇಬೇಕು. ಯಾರು ನಮ್ಗೆ ಇಷ್ಟ ಆಗಲ್ಲ ಅವ್ರನ್ನ ಬಿಟ್ಟು ಕಳಿಸ್ಬೋದು, ರಿಲೀಸ್ ಮಾಡ್ಬೋದು ಅವ್ರನ್ನ ಬೇರೆ ಟೀಮ್ಗೆ ಆಡಲಿಕ್ಕೆ. ಇದರಲ್ಲಿ ನನಗೆ ಸಿಕ್ಕಿದವರು ನಮ್ಮ ಟೀಮ್ಗೆ ಪುನೇರಿ ಪಲ್ಟನ್ಗೆ ಅಸ್ಲಾಂ ಇನಾಮ್ದಾರು, ಮೋಹಿತ್ ಗೋಯಟ್ಟು, ಪಂಕಜ್ ಮೊಯ್ತೆ, ಸಂಕೇತ್ ಸಾವಂತ್, ಆಕಾಶ್ ಶಿಂದೆ, ಈ 4 ಜನ ರಿಟೈನ್ಗೆ ಸಿಕ್ಕಿದ್ರು ಫಸ್ಟ್ 2 years ಮುಗಿದ್ಮೇಲೆ. ಅವರೆಲ್ಲ ಬೇಸ್ ಪ್ರೈಸ್. ಏನು ಪ್ರೈಸಲ್ಲಿ ಸಿಕ್ಕಿದ್ದು ನಮಗೆ NYPಗೆ ಫಸ್ಟ್ ಸೀಸನ್ 8 ಸಿಕ್ಕಿದ್ದವರು ಬೇಸ್ ಪ್ರೈಸ್ ಅಂದರೆ 7 lakh 8 lakh ಸಿಕ್ಕಿದ್ರು. ಎವ್ರಿ ಇಯರ್ 10% ರೈಸ್ ಮಾಡಬೇಕು. ಅದರಿಂದ ಅವರೆಲ್ಲ ನನಗೆ ಪ್ರೈಸ್ ಕಮ್ಮಿ ಸಿಕ್ಕಿದಾಗ ನನಗೆ ಪರ್ಸಲ್ಲಿ ತುಂಬಾ ಅಮೌಂಟ್ ಮಿಕ್ಕಿತ್ತು. ಹೆಂಗಿದ್ದು ಚಾಂಪಿಯನ್ ಆದರೆ ಅವ್ರಿಗೆ ಬೋನಸ್ ಸಿಗುತ್ತಲ್ಲ, ಅದನ್ನ ಯೋಚನೆ ಮಾಡಿ ಆ ಟೀಮ್ನ ಹಂಗೆ ಉಳಿಸ್ಕೊಂಡು ಒಂದು ಪ್ಲೇಯರ್ನ ಹಾಕೊಂಡು ಈ ಥರದಲ್ಲಿ ನಾವು ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಯುವ ಪಲ್ಟನ್ ಅಂತ ಒಂದಿದೆ ನಿಮ್ಮ ಪುನೇರಿ ಪಲ್ಟನ್ನ ಜೂನಿಯರ್ ಟೀಮ್. ಅದು ಯಾವಾಗಲೂ ಇಡೀ ವರ್ಷ ಆಡ್ತಂತ ನಾವು ಕೇಳಿದೀವಿ. ಅದರಿಂದ ಆಟಗಾರರು ಪ್ರಾಕ್ಟೀಸಲ್ಲಿ ಇರ್ತಾರೆ ಯಾವಾಗಲೂ, ಅದರಿಂದ ನಿಮಗೆ ಆಟಗಾರ ಸಿಗ್ತಾರೆ ನಿಮ್ಮ ಪುನೇರಿ ಪಲ್ಟನ್ ಟೀಮ್ಗೆ.
ಸರ್ ಅದರಿಂದನೂ ಸಿಗ್ತಾರೆ ನೋಡಿ. ಇಂಡಿಯಾದಲ್ಲಿ ಬೆಸ್ಟ್ ಟೀಮ್ ಯಾವುದಿದೆ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಏನಕ್ಕೆ ಅಂದರೆ ಗೌರ್ಮೆಂಟ್ ಅದಕ್ಕೆ ಫುಲ್ ಫಂಡ್ ರಿಲೀಸ್ ಮಾಡುತ್ತೆ, ಮತ್ತೆಲ್ಲ ಅಕಾಮಿಡೇಷನ್, ಫುಡ್ಡು, ಕೋಚಸ್ಗೆ ಪೇಮೆಂಟ್ಸು ಎಲ್ಲ ಗೌರ್ಮೆಂಟ್ ಮಾಡುತ್ತೆ. 45 ಜನ ಹುಡುಗರು ಅಲ್ಲಿ ಕೊಡ್ತಾರೆ. ಅದರಿಂದ ಸಾಯಿ ಬಂದು ಇಂಡಿಯಾದಲ್ಲಿ ಜೂನಿಯರು, ಸಬ್ ಜೂನಿಯರ್ ಆಗಲಿ ಯಾವುದರಲ್ಲಿ ಟಾಪ್ 1 ಟೀಮ್ ಸಾಯಿ ಇರುತ್ತೆ. ಅದೇ ರೀತಿ ಈಗ ಪುನೇರಿ ಪಲ್ಟನ್ ಏನು ಮಾಡಿದ್ರೆ, ಯುವ ಪಲ್ಟನ್ ಅಂತ ಒಂದು ಓಪನ್ ಮಾಡಿ, ಒಂದು ಜೂನಿಯರ್ ಒಂದು ಟೀಮ್ ಓಪನ್ ಮಾಡಿ, ಅದರಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಯಾರ್ಯಾರು ಬೆಸ್ಟ್ ಪ್ಲೇಯರ್ಸ್ಗಳಿದ್ದಾರೆ ಆ ಪ್ಲೇಯರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಟು ಅವ್ರಿಗೆ ಅಕಾಮಿಡೇಷನ್, ಫುಡ್ ಕೊಟ್ಟು ಆ ಹುಡುಗರನ್ನ ರೆಡಿ ಮಾಡುತ್ತೆ ಇಡೀ ವರ್ಷ. ಹೌದು. ನಮ್ಮ ಸೀಸನ್ ಸ್ಟಾರ್ಟ್ ಆದಾಗ ಸ್ಟಾಪ್ ಮಾಡ್ತಾರೆ, ಮತ್ತೆ ಸೀಸನ್ ಮುಗಿದ್ಮೇಲೆ ಮತ್ತೆ ಕ್ಯಾಂಪ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಹುಡುಗರುಗಳನ್ನ ಹುಡುಕ್ತಾರೆ. ಹೇಗಂದ್ರೆ ಯುವ ಪಲ್ಟನ್ನು ಗ್ರಾಸ್ ರೂಟ್ ಲೆವೆಲ್ ಇಂದ ಇರೋ ಪ್ಲೇಯರ್ನ ತಗೊಂಡ್ ಬರೋದಿಲ್ಲ. ಬೇರೆ ಬೇರೆ BPCL ಯಾರೋ ಒಬ್ಬ ಪ್ಲೇಯರ್ ಚೆನ್ನಾಗಿದ್ದಾನೆ, ಅವನ್ನ ಕರ್ಕೊಂಡು ಬರ್ತಾರೆ. ಇನ್ನೂ ನಾವು ಚೆನ್ನಾಗಿ ರೆಡಿ ಮಾಡ್ತೀವಿ ಬನ್ನಿ ಅಂತ. ಆ ಏರ್ ಇಂಡಿಯಾದಿಂದ ಮತ್ತು ಸೆಂಟ್ರಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್, ಯಾರ್ಯಾರು ಚೆನ್ನಾಗಿ ಆಡಿರೋರು ಇರ್ತಾರೆ, ಜೂನಿಯರು, ಖೇಲೋ ಇಂಡಿಯಾ ಎಲ್ಲ ಯಾರು ಆಡಿರ್ತಾರೆ ಅಂಥ ಹುಡುಗರನ್ನ ಕರ್ಕೊಂಬಂದು ಅವರು ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ನಮಗೆ ಮೋಹಿತ್ ಗೋಯತ್ ಸಿಕ್ಕಿರೋದು ಯುವ ಪಲ್ಟನ್ ಇಂದ, ಅವ್ರ ಆಕ್ಷನ್ ಇಂದ. ಅಸ್ಲಂ ಸಿಕ್ಕಿರೋದು ಬಂದು ಯುವ ಪಲ್ಟನ್ ಇರ್ಬೋದು, ಬಟ್ ಅವರು ಯೂನಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಎಲ್ಲ ಇದ್ರು, ಅವ್ರನ್ನ ಕರ್ಕೊಂಡು ಬಂದಿದ್ದು. ಪಂಕಜ್ ಮತ್ತೆ ಸಂಕೇತ್ ಸಾವಂತ್ ಇಬ್ರು ಕೂಡ ದೇನಾ ಬ್ಯಾಂಕಲ್ಲಿ ಆಡ್ತಾ ಇದ್ರು. ಆ ಥರ ಪ್ಲೇಯರ್ಸ್ಗಳನ್ನೇ ಕರ್ಕೊಂಡು ಬಂದು ಇಟ್ಕೊಂಡಿದ್ದು. ಅದರಿಂದ ಸ್ವಲ್ಪ ರೆಗ್ಯುಲರ್ ಆಗಿ ಒಂದೇ ಕಡೆ ಪ್ರಾಕ್ಟೀಸ್ ಮಾಡೋದ್ರಿಂದ ಟೀಮ್ ಚೆನ್ನಾಗಿ ಆಗ್ಲಿಕ್ಕಾಯ್ತು. ಈಗ 7 ಜನ ಆಟಗಾರ ಇರ್ತಾರೆ ಆನ್ ಕೋರ್ಟ್, ಆಮೇಲೆ ಸಬ್ಸ್ಟಿಟ್ಯೂಟ್ಸ್ ಇರ್ತಾರೆ, ಬೆಂಚ್ ಮೇಲೆ ಇರ್ತಾರೆ. ಹೌದು. 7 ಜನ ಆಟಗಾರಲ್ಲಿ ಸಾಮಾನ್ಯವಾಗಿ 4 ಡಿಫೆಂಡರ್ಸು, 3 ರೈಡರ್ಸ್ ಇರ್ತಾರೆ. ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ. ಅವಾಗ ಏನಾಗ್ತದೆ, ಬೆಂಚ್ ಸ್ಟ್ರೆಂತ್ ನಿಮ್ದು ಬಹಳ ಹೆಲ್ಪ್ ಮಾಡಿದೆ ನಿಮ್ಗೆ ಅಂತ ನನಗನ್ಸುತ್ತೆ. ಅದು ಸ್ಟ್ರಾಂಗ್ ಹೆಂಗ್ ಮಾಡಿದ್ರಿ ನೀವು, ಅಷ್ಟೊಂದು ಬಲಾಢ್ಯ ಹೆಂಗ್ ಮಾಡಿದ್ರಿ ಬೆಂಚ್ ಸ್ಟ್ರೆಂತ್? ಸರ್ ಎಲ್ಲರಿಗೂ 7L ಆಡಬೇಕು ಅಂತಾನೆ ಇಷ್ಟಪಡ್ತಾ ಇರ್ತಾರೆ, ಎಲ್ಲರೂ ಫೈಟ್ ಮಾಡ್ತಾರೆ 7L ಆಡಲಿಕ್ಕೆ. ನಾನೊಬ್ಬ ಕೋಚ್ ಆಗಿ ಯಾರ್ಯಾರು ಯಾವ್ಯಾವ ಟೈಮ್ನಲ್ಲಿ ಚೆನ್ನಾಗಿ ಆಡ್ತಾರೆ, ಎಷ್ಟು ಮ್ಯಾಚ್ ಚೆನ್ನಾಗಿ ಆಡಬಲ್ಲರು, ಯಾವಾಗ ಅವ್ನ ಬಾಡಿ ಟೈಟ್ ಆಗುತ್ತೆ, ಎಷ್ಟು ದಿನ ಅವನಿಗೆ ರೆಸ್ಟ್ ಕೊಡಬೇಕಾಗುತ್ತೆ. ದೀರ್ಘವಾದ ಲೀಗ್ ಇದು, 22 ಮ್ಯಾಚ್ ಲೀಗ್ ಹಂತದಲ್ಲಿ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಮತ್ತೆ ರೀಟೈನ್ ಅಲ್ಲಿ ನಮಗೆ ಆಕಾಶ್ ಶಿಂದೆ, ಆದಿತ್ಯ ಸಿಂಧೆ ಇಬ್ರು ರೈಡಿಂಗ್ ಇದ್ರು. ನನಗೆ ಬ್ಯಾಕಪ್ ಡಿಫೆನ್ಸ್ ಅಲ್ಲಿ ಬಾದಲ್ ಅಂತ ಹೇಳಿ ಲೆಫ್ಟ್ ಕಾರ್ನರ್, ಆಮೇಲೆ ದಾದಾಸೋ ಪೂಜಾರಿ, ತುಷಾರ್, ವಾಯಿದ್ ಬಂದು ನಾವು ಫಾರಿನ್ ಪ್ಲೇಯರ್ ಅಲ್ಲಿ ನಾವೇನ್ ತಗೊಂಡ್ವಿ, ಇವ್ರು ನಮ್ಗೆ ಬ್ಯಾಕಪ್ ಸಿಕ್ಕಿದ್ರು. ಒಂದು ಲೆವೆಲಲ್ಲಿ ಚೆನ್ನಾಗಿ ಆಡೋ ಹುಡುಗರು ಸಿಕ್ಕಿದ್ರು. ಈ ಎಲ್ಲ ಆಲ್ರೌಂಡರ್ ಇರೋದ್ರಿಂದ ಈ ಹುಡುಗರು ಅವಶ್ಯಕತೆನೇ ನನಗೆ ಜಾಸ್ತಿ ಬರಲಿಲ್ಲ. ಎಲ್ಲೋ ಒಂದೊಂದು ಟೈಮ್ ಬಂತು, ಬಟ್ ಬ್ಯಾಕಪ್ ಹುಡುಗರುಗಳು ಚೆನ್ನಾಗಿದ್ರು. ಏನ್ ಹೇಳ್ತಾರೆ ಅಂತಂದ್ರೆ, ರೈಡರ್ಸ್ ಮ್ಯಾಚ್ ಗೆಲ್ಲಿಸ್ತಾರೆ, ಆದ್ರೆ ಡಿಫೆಂಡರ್ಸ್ ಟೂರ್ನಮೆಂಟ್ ಗೆಲ್ಲಿಸ್ತಾರೆ. ನಿಮ್ಮಲ್ಲಿ ನೋಡಿದ್ರೆ ಎಲ್ಲಾ ರೈಡರ್ಸ್ ಡಿಫೆಂಡರ್ಸ್ ತರಾನೆ, ಅಂದ್ರೆ ಎಲ್ಲರೂ ಆಲ್ರೌಂಡ್ ತರಾನೆ. ಹಿಂಗೆ ಹೆಂಗೆ ಡೆವಲಪ್ ಮಾಡಿದ್ರೆ ನೀವು ಇಂಥ ಆಲ್ರೌಂಡ್ ಟೀಮ್ ಅಂತ? ಸರ್ ನಾನು ಆಕ್ಚುಲಿ ಯಾವಾಗ ಟೀಮ್ ಮಾಡಿದ್ರು, ನಾನು ತುಂಬಾ ಯೋಚನೆ ಮಾಡಿ ಟೀಮ್ ಮಾಡಿದ್ದೆ. ನಾನು ಬೆಂಗಳೂರು ಬುಲ್ಲಿಂದಾನೆ. ಬ್ಯಾಂಗ್ಳೂರ್ ಬುಲ್ಸ್ ಟೀಮಲ್ಲಿ ಇದ್ದಾಗ ನಮ್ಮ ಉದಯ್ ಸಿಂಗ್ವಾಲಾ ಅಂತ ಏನಿದ್ರು CEO, ಅಖಿಲ್, ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ. ಅವರು ಒಂದು ಡೇಟಾ ತೊಗೊಂಡು ಬಾ ಎಲ್ಲಾರ್ದು ಅಂತ ಹೇಳಿದ್ರು. ನಾನು ಒಂದು ಹುಡುಗ ಕೇರಳದವರು ಇಬ್ಬರು ಸೇರಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ, ಯಾರ್ಯಾರನ್ನ ತೊಗೊಳ್ಬೇಕು, ಹುಡುಗರು ಹೇಗಿರಬೇಕು ಅಂತ ಹೇಳಿ. ಆವಾಗ ನಾನು ತೊಗೊಂಡಿದ್ದು ಕಾಶಿಲಿಂಗ್ ಆಡ್ಕೆ ತೊಗೊಂಡೆ, ಪವನ್ ಶೇರಾವತ್ ತೊಗೊಂಡೆ, ರೋಹಿತ್ ಅಕ್ಕಿ ಆಲ್ರೆಡಿ ಇದ್ರು ಟೀಮ್ನಲ್ಲಿ. ಕಾಶಿಲಿಂಗ್ ಆಡ್ಕೆ ಇದೇನಪ್ಪ ಸ್ಪೆಷಲ್ ಅಂದರೆ, ರೈಡಿಂಗ್ ಜೊತೆನಲ್ಲಿ ಹ್ಯಾಂಕಲ್ ಹೋಲ್ಡ್ ಮಾಡುವಂಥದ್ದು. ಸೆಕೆಂಡ್ ಮ್ಯಾನ್ ಇಂದ ಅವರು ಹ್ಯಾಂಕಲ್ ಹೋಲ್ಡ್ ಮಾಡೋದು, ಫಾಲೋ ಕ್ಯಾಚ್ ಮಾಡೋದು, ಯಾರೇ ಹೊಡೆದ್ರು ಎತ್ಕೊಳ್ಳೋದು, ಈ ಥರದ್ದು ಎಲ್ಲರೂ ಮಾಡಲ್ಲ. ಈಗ ಯಾರಾದರೂ ರೈಡಿಂಗ್ ಆಪೋಸಿಟ್ ಟೀಮು ರೈಡಿಂಗು ನಮ್ಮ ಕೋರ್ಟಿಗೆ ಬಂದಾಗ ನಮ್ಮೇಲೆ ಸೆಕೆಂಡ್ ಮ್ಯಾನ್ ಇರ್ತಕ್ಕಂಥ ರೈಡರ್ಗಳು ಏನು ಮಾಡ್ತಾರೆ, ಅವ್ರ ಥಿಂಕಿಂಗು ನೆಕ್ಸ್ಟ್ ರೈಡ್ ಹೋಗಿ ಏನು ಪಾಯಿಂಟ್ ತರಲಿ, ಹೆಂಗೆ ಮಾಡಲಿ ಅಂತ ಆ ಯೋಚನೆಯಲ್ಲಿ ನಿಂತಿರ್ತಾರೆ. ಕೆಲವೊಂದು ಟೈಮ್ ಟೋಟ್ ಹೆಚ್ಚಾಗ್ಬಿಡ್ತಾರೆ, ಕೆಲವೊಂದು ಟೈಮ್ ಬೋನಸ್ ಅಟೆಂಪ್ಟೇ ಮಾಡಲ್ಲ, ಎಲ್ಪಿಂಗ್ ಮಾಡೋದಿಲ್ಲ, ಅವ್ರು ಸೇಫಾಗಿ ನಿಂತು ಬಿಡ್ತಾರೆ. ಬಟ್ ಕಾಶಿಲಿಂಗ್ ಆಡಕ್ಕೆ ಆ ಥರ ಅಲ್ಲ, ಸ್ವಲ್ಪ ಕೈಯಾಕಿ ಹೆಲ್ಪ್ ಮಾಡ್ತಿದ್ದ. ಅದನ್ನು ನೋಡಿ ಅವನ್ನ ತಗೊಂಡೆ. ಆಮೇಲೆ ಪವನ್ ಬೆಂಗಳೂರು ಬುಲ್ಲಲ್ಲೇ ಇದ್ದೋದವರು. ಬೆಂಗಳೂರು ಬುಲ್ ಕರೆಕ್ಟಾಗಿ ಅವ್ರಿಗೆ ಅವಕಾಶ ಸಿಗದೇ ಇರೋದ್ರಿಂದ ಅವರು ಗುಜರಾತ್ ಫಾರ್ಚೂನ್ ಜೈನ್ಸ್ಗೆ ಹೋದ್ರು. ನಾನು ಪವನ್ ಮಾತಾಡಿದ್ದೆ, ಗುಜರಾತ್ ಜೈನ್ಸಲ್ಲಿ ಇದ್ದಾಗಲೇ ಏರ್ಪೋರ್ಟಲ್ಲಿ ಸಿಕ್ಕಿದಾಗ, ನಾನು ನೆಕ್ಸ್ಟ್ ಎಲ್ಲೋ ಟೀಮ್ಗೆ ಹೋದ್ರೆ ತಗೊಳ್ತೀನಿ. ಪವನ್ನಲ್ಲೂ ಏನಿದೆ ಅಂದರೆ ತುಂಬ ಹೈಪರ್ ಆಕ್ಟಿವ್ ಇದ್ದಾನೆ ಪವನ್. ಆಂಕಲ್ ಹೋಲ್ಡ್ ಮಾಡೋದು, ತೈ ಕ್ಯಾಚ್ ಮಾಡೋದು ಎಲ್ಲ ಇದೆ. ಸೇಮ್ ರೋಹಿತ್ ಅಕ್ಕಿ 6 ಫೈನಲ್ ಮ್ಯಾಚ್ ನೋಡಿ, ರೋಹಿತ್ ಕುಮಾರ್ ಅಕ್ಕಿ ಅವನು ಸೆಕೆಂಡ್ ಮ್ಯಾನ್ ಇಂದ ಓಡೋಗಿ ಬ್ಲಾಕು ಮಾಡ್ತಾನೆ, ಫ್ರಂಟ್ ರನ್ನಿಂಗ್ ಬ್ಲಾಕು, ಆಂಕಲ್ ಹೋಲ್ಡ್ ಮಾಡ್ತಾನೆ, ಎಲ್ಲ ಥರ ಹೆಲ್ಪ್ ಮಾಡ್ತಾನೆ. ಈ ಒಂದು ಕಾಂಬಿನೇಷನ್ ಸೆಟ್ ಮಾಡ್ಕೊತೀನಿ. ಸೇಮ್ ಅದೇ ಥರ ನಾನು ಈ ಸಲ ಹುಡುಕಿದಾಗ ಆಲ್ರೆಡಿ ಅಸ್ಲಾಮು ಮತ್ತು ಮೋಹಿತ್ ಇಬ್ಬರು ಸೆಕೆಂಡ್ ಮ್ಯಾನ್ ಕೆಲಸ ಮಾಡ್ತಾರೆ. ಪಂಕಜ್ ಮತ್ತು ಆಕಾಶ್ ಹಿಂದೆ ಮಾಡ್ತಿರ್ಲಿಲ್ಲ. ಈಗ ಅವ್ರಿಗೂ ಸ್ವಲ್ಪ ರೆಡಿ ಮಾಡಿದೆ. ಇಬ್ಬರಲ್ಲಿ ಪಂಕಜ್ ರೆಡಿ ಆದರು. ಈ ಥರ ಕಾಂಬಿನೇಷನ್ ರೆಡಿ ಮಾಡ್ಕೊತೀನಿ. ಅದಲ್ಲದೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಬೇಕು ಆಡುವಾಗ. ನಾನು ರೈಡಿಂಗೇ ಅಷ್ಟೇ ಅಲ್ಲ, ಡಿಫೆನ್ಸ್ ಸಿಕ್ಕಿದಾಗಲೂ ನಾನು ಟೀಮ್ ಗೆಲ್ಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಆದಂಥ ವಿಲ್ ಪವರ್ ಅವ್ರಿಗೆ ಬೇಕು. ಆ ವಿಲ್ ಪವರ್ ಇದ್ದಿದ್ದು ಅಸ್ಲಾಂಗೆ ಮತ್ತು ಮೋಹಿತ್ಗೆ. ಅಸ್ಲಾಮು ನೋಡಿ ಬೇಕಾದಾಗ ಕಾರ್ನರು ಆಡ್ತಾನೆ, ಸೆಕೆಂಡ್ ಮ್ಯಾನ್ ಆಡ್ತಾನೆ, ಪೊಸಿಷನ್ ಎಲ್ಲ ಪೊಸಿಷನ್ ಅಸ್ಲಾಂ ನಮ್ದಾರ ಅಂತ ನಿಮ್ಮ ಕ್ಯಾಪ್ಟನ್ ಅವರು. ಅಷ್ಟೇ ಈಗ
ಇಡೀ ಲೀಗ್ 22 ಮ್ಯಾಚಲ್ಲಿ ನೀವು ಸೋತದ್ದು 2 ಮ್ಯಾಚ್. ನಂಗೆ ನೆನಪಿದ್ದಂಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಒಂದು ಮತ್ತೆ ಹರಿಯಾಣ ಸ್ಟೀಲರ್ಸ್ ಹೌದು 2 ಮ್ಯಾಚ್ ಸೋತದ್ದು. ಅಷ್ಟೇ ಅಲ್ಲ 96 ಪಾಯಿಂಟ್ ಗಳಿಸಿದ್ರೆ, ಅಂದ್ರೆ 100 ಪಾಯಿಂಟ್ ಗಳಿಸಬಹುದಾಯಿತು ಎಂಡ್ ಆಫ್ ದ ಲೀಗ್ ಅಲ್ಲಿ. ಅದು ಒಂದು ಹೈಯೆಸ್ಟ್. ಅದು ಅಷ್ಟು ಪಾಯಿಂಟ್ ಯಾರು ಲೀಗ್ ಹಂತದಲ್ಲಿ ಯಾರು ಗಳಿಸಿರಲ್ಲ. ಟಾಪ್ 2 ಅಂತೂ ಅಶೂರ್ಡ್ ಇದ್ರಿ. ನಮ್ಮ ಬಿ ಸಿ ರಮೇಶ್ ಅವ್ರಿಗೆ ಏನು ಸವಾಲು ಅಂದ್ರೆ ಕೊನೆಯವರೆಗೂ ಯಾವ ರೀತಿ ಇಂಜುರಿ ಫ್ರೀ ಆಗಿ ಇರ್ತಾರೆ, ಅದೇ ಒಂದು ದೊಡ್ಡ ಸವಾಲು. ಯಾಕಂದ್ರೆ ಲಾಸ್ಟ್ ಸೀಸನ್ 9 ಫೈನಲ್ಸ್ ಅಲ್ಲಿ ನೀವು ಸೋತದ್ದು ಯಾಕೆ ಅಂದ್ರೆ ಅಸ್ಲಂ ಇನಾಮ್ದಾರ್ ಪ್ರಮುಖ ರೈಡರ್ಸ್ ಆಲ್ರೌಂಡರ್ಸ್ ಇವರು ಅಸ್ಲಂ ಇನಾಮ್ದಾರ್ ಹಾಗೂ ಮೋಹಿತ್ ಗೋಯತ್ ಇಬ್ರು ಇಂಜೋರ್ಡ್ ಆಗಿದ್ರು, ಇಬ್ರು ಆಡ್ಲಿಲ್ಲ. ಗಾಯಗೊಳ್ಳದೆ ಇರುವಂಗೆ ನೋಡ್ಕೊಳ್ಳೋಕೆ ನೀವು ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ ಸರ್? ಆಲ್ಮೋಸ್ಟ್ ಅಲ್ಲಿ ನನ್ನ ಹುಡುಗರು ನಾನು ಅದೇ ಹೇಳ್ತಾ ಇದ್ದಿದ್ದು, ಯಾರು ಇಂಜುರಿ ಹಾಕ್ಕೊಡ್ದು, ಎಲ್ಲರೂ ಹಂಚ್ಕೊಂಡು ಆಡಬೇಕು. ರೈಡಿಂಗ್ ಎಷ್ಟೆಷ್ಟು ಮಾಡಬೇಕು. ಎಲ್ಲರೂ ತುಂಬ ಪ್ಲೇಯರ್ಸ್ ಇದ್ದಾರೆ ನಮ್ಮ ಹತ್ರ. ಅಸ್ಲಾಂ ಮೋಹಿತ್ತೇ ಅಲ್ಲ, ನಮ್ಮ ಹತ್ರ ಪಂಕಜ್, ಆಕಾಶ್, ಆದಿತ್ಯ ಎಲ್ಲ ರೈಡರ್ಸ್ಗಳು ರೈಡರ್ ಪಾಯಿಂಟ್ ತರೋಂಥ ರೈಡರೇ. ಬಟ್ ನೀವು ಇಂಜುರಿ ಆಗದಿರ ಎಷ್ಟೆಷ್ಟು ರೈಡ್ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಹೇಳೋದು. ಸಾಧುಲಿಗೂ ಅದನ್ನ ಹೇಳ್ತಾ ಇರೋದು, ನೀನು ರೈಡಿಂಗ್ ಮಾಡಲೇಬೇಡ ಅಂತ ಹೇಳಿಲ್ಲ, ರೈಡಿಂಗು ಮಾಡು ನೀನು ಅವಾಗ. ಯಾಕಂದ್ರೆ ಮೂಮೆಂಟ್ ಚೆನ್ನಾಗಿರುತ್ತೆ. ಸಡನ್ ಆಗಿ ರೈಡಿಂಗ್ ಹೋದ್ರೆ ಪಾಯಿಂಟ್ ಸಿಕ್ಕೋದಿಲ್ಲ ಅಂತ ಹೇಳಿದಾಗ ಅವನು ಕೂಡ ಅವಾಗ ರೈಡಿಂಗ್ ಒಬ್ಬನೇ ರೈಡರ್ಗೆ ಮಿಕ್ಕಿ ಟೀಮ್ನವ್ರು 20-25 ರೈಡ್ ಮಾಡಿಸಿ 17 ಪಾಯಿಂಟ್ 20 ಪಾಯಿಂಟ್ ಎಲ್ಲ ಬೈಕ್ ತಗೋತಿದ್ರು. ಆದ್ರೆ ನಿಮ್ಮಲ್ಲಿ ನೋಡಿ ಬಹಳ ಕಡಿಮೆ ಸೂಪರ್ 10s 8-9 ಸೂಪರ್ 10ಗಳು ಮಾತ್ರ ಗಳಿಸಿದ್ದು. ನಿಮ್ಮ ಟಾಪ್ ರೈಡರ್ ಅಂತಂದ್ರೆ ಅಸ್ಲಂ ಇನಾಮ್ದಾರ್ ಗಳಿಸಿದ್ದು 142, ಹೈಯೆಸ್ಟ್ ಗಳಿಸಿದವರು ಅಂದ್ರೆ ನಂಬರ್ 10 ಇವರು ಟಾಪ್ ರೈಡರ್ಸ್ ಅಲ್ಲಿ. ಹೈಯೆಸ್ಟ್ 276 ರೈಡಿಂಗ್ ಪಾಯಿಂಟ್ ಗಳಿಸಿದ್ರು ಅಶೋಕ್ ಮಲ್ಲಿಕ್ ಮತ್ತೆ ಅರ್ಜುನ್ ದೇಶ್ವಾಲ್ ಅವರು. ಆದರೂ ಡಿಫೆನ್ಸ್ ಅಲ್ಲಿ ಕೂಡ ಅವ್ರು 26 ಪಾಯಿಂಟ್. ಅದೇ ನಾವು ಹೇಳೋದು, ಎಲ್ಲರೂ ಆ ರೈಡರ್ಸ್ ಎಲ್ಲ ಡಿಫೆಂಡ್ ಮಾಡಿದ್ದಾರೆ. ಡೈರೆಕ್ಟ್ ನೀವು ಸೆಮಿಫೈನಲ್ಸ್ ಹೋದ್ರಿ, ಅಲ್ಲಿ ಸೆಮಿಫೈನಲ್ಸ್ ಅಲ್ಲಿ ಪಾಟ್ನಾ ಪೈರೇಟ್ಸ್ ವಿರುದ್ಧ ಆರಾಮಾಗಿ ಗೆದ್ರಿ. ಆದರೆ ಫೈನಲ್ಸ್ ಅಲ್ಲಿ ಹರಿಯಾಣ ಸ್ಟೀಲರ್ಸ್ ಅವರು ಫಸ್ಟ್ ಟೈಮ್ ಬಂದವರೆ. ಮನ್ಪ್ರೀತ್ ಸಿಂಗ್ ಅವ್ರ ಕೋಚು. ಮನ್ಪ್ರೀತ್ ಸಿಂಗ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು, ಒಂದು 7-8 ವರ್ಷ 10 ವರ್ಷ ಅವ್ರ ಜೊತೆ ಆಡಿದಿರಿ. 2002 ಏಷ್ಯನ್ ಗೇಮ್ಸ್ ಅಲ್ಲಿ ಒಟ್ಟಿಗೆ ಕೂಡ ಆಡಿದಿರಿ. ಅವ್ರ ಮೇಲೆ ಯಾವ ಸ್ಟ್ರಾಟಜಿ ಮಾಡಿದ್ರಿ? ಯಾಕಂದ್ರೆ ಆ ಮ್ಯಾಚ್ ಹೆಂಗಿತ್ತಂದ್ರೆ 28-25 3 ಪಾಯಿಂಟ್ ಡಿಫ್ರೆನ್ಸು. ನೋಡಿದವ್ರಿಗೆ ಏನಪ್ಪ ಇದು ಭಾಳ ಕ್ಲೋಸ್ ಆಯ್ತಲ್ಲಪ್ಪ ಅಂತ. ಬಟ್ ನಾವು ನೋಡಿದವ್ರಿಗೆ ಚೆನ್ನಾಗಿ ಗೊತ್ತು, ಅಂದ್ರೆ ಗೊತ್ತಿದ್ದವ್ರಿಗೆ ಗೊತ್ತು. ಅದೇನಂದ್ರೆ ಪಂಕಜ್ ಮೊಹಿತೆ ಒಂದು ಸೂಪರ್ ರೈಡ್ 4 ಪಾಯಿಂಟ್ ಮಾಡಿದ್ರು. ಆಮೇಲೆ ನಿಮ್ಮ ಲೀಡ್ ಜಾಸ್ತಿ ಆಯಿತು. ಅದನ್ನೇ ಲೀಡ್ ಮೇಂಟೈನ್ ಮಾಡಿಕೊಂಡು ಎಂಟಿ ರೈಡ್ಗಳು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕೊನೆಗೆ ನೀವು 3 ಪಾಯಿಂಟಿಂದ ಗೆದ್ರಿ. ಕವರ್ ಡಿಫೆಂಡರ್ಸ್ ಅವ್ರದ್ದು ಮೋಹಿತ್ ನಂದಲ್ಲು ಮತ್ತೆ ಜೈದೀಪ್ ದಯಾ ಇಬ್ಬರು 1 ಪಾಯಿಂಟ್ ತೊಗೊಳ್ಳಿಲ್ಲ. ಟಾಪ್ 10 ಡಿಫೆಂಡರ್ಸ್ ಅಲ್ಲಿ ಅವರು 5-6 ಇದ್ದಾರೆ. ಅಂತವ್ರಿಗೆ 1 ಪಾಯಿಂಟ್ ಕೊಡೋದು ಅಂದ್ರೆ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರಿ ಮನ್ಪ್ರೀತ್ ಸಿಂಗ್ ಅವರು ಆ ಟೀಮ್ ಮೇಲೆ? ಸರ್, ಮನ್ಪ್ರೀತ್ ನನ್ನ ಒಳ್ಳೆ ಫ್ರೆಂಡ್. ಹೌದು, ಜೂನಿಯರ್ ನನಗಿಂತ ಫ್ರೆಂಡ್ಲಿ ಮನುಷ್ಯ. ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾನೆ, ಜಾಲಿ ಮಾಡ್ಕೊಂಡು ಎಲ್ಲ. ಒಳ್ಳೆ ಕೋಚು ಕೂಡ ಮಾಡ್ತಿದ್ದಾನೆ. ಅವ್ನ ಕೈಲಿ ಆದಷ್ಟು ಅವನು ಕೋಚಿಂಗ್ ಮಾಡಿ ಹುಡುಗರನ್ನ ತಂದು ಇಲ್ಲಿವರೆಗೂ ತಂದಿದ್ದಾನೆ. ಫೈನಾನ್ಸ್ ಸಣ್ಣ ವಿಚಾರ ಅಲ್ಲ, ಫೈನಾನ್ಸ್ ಬರೋದು. ಈ ಸಲ ಜೈಪುರ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದರು. ಬಟ್ ಹರಿಯಾಣ ಕ್ವಾಲಿಫೈಡ್ ಆಗ್ತಾರೆ ಅಂತ ಯೋಚನೆ ಮಾಡಲ್ಲ. ಹರಿಯಾಣ ಟೀಮ್ ಕ್ವಾಲಿಫೈಡ್ ಆದರು. ಕ್ಯಾಪ್ಟನ್ ಮತ್ತೆ ಮೋಹಿತ್ ನಂದಲ್ಲು ಮತ್ತೆ ಜೈದೀಪ್ ದಯಾ ಔಟ್ಸ್ಟ್ಯಾಂಡಿಂಗ್ ಮಾಡಿದ್ರು. ಅದ್ರ ಜೊತೆಗೆ ರಾಹುಲ್ ಸತ್ಪಾಲ್ ತುಂಬಾನೇ ಒಳ್ಳೆ. ಶಿವಂ ಪಠಾರೆ ಹೊಸ ಹುಡುಗ. ಹೌದು, ಶಿವಂ ಪಠಾರೆ ರೈಡರು. ಮತ್ತೆ ಲೆಫ್ಟ್ ಕಾರ್ನರ್ ಮೋಹಿತ್ ಅಂತ, ಆ ಹುಡುಗ ಕೂಡ ಚೆನ್ನಾಗಿ ಆಡ್ದ. ಶಿವಂ ಪಠಾರೆ ಮತ್ತೆ ವಿನಯ್ ರೈಡಿಂಗ್ ಅಲ್ಲಿ ತುಂಬಾ ಆಕ್ಟಿವ್ ರೈಡರ್ಸ್ಗಳಿದ್ರು. ಬಟ್ ನಾವೇನು ಮಾಡಿದ್ವಿ, ಇದಕ್ಕೆಲ್ಲ ಒಂದು ನಮ್ಮದು ವಿಡಿಯೋ ಅನಾಲಿಸಿಸ್ ಟೀಮ್ ಇದೆ ನಮ್ಮದು, ಶ್ರೀಕಾಂತ್ ಅಂತ, ಅವರು ಬೆಂಗಳೂರವರೇ. ಅವರು ನಾವು ಎಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ವಿ ಕೂತ್ಕೊಂಡು. ಯಾರನ್ನು ತೊಗೊಬೇಕು, ಏನು ಮಾಡಬೇಕು, ಮೈನ್ 7 ಯಾರನ್ನು ಆಡಿಸ್ಬೇಕು, ಸ್ವಲ್ಪ ಚೇಂಜಸ್ ಮಾಡ್ಬೋದಾ, ಹೆಂಗೆ ಏನು ಅನ್ನೋದು ನಾವು ಡಿಸ್ಕಷನ್ ಮಾಡಿದ್ವಿ. ಅವ್ರ ಟೀಮಲ್ಲಿ ಯಾರ್ಯಾರು ರೈಡಿಂಗ್ ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತಾರೆ, ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ ಫಸ್ಟೇ ನಾವು. ನಾನಂತೂ ಫಸ್ಟೇ ಅವ್ರಿಗೆ ಹೇಳಿದೆ, ನಮ್ಮಲ್ಲಿ ಎಷ್ಟು ಜನ ರೈಡರ್ನ ಅವ್ರು ಹಿಡಿತಾರೆ. ಅವ್ರ ಟೀಮ್ನಲ್ಲಿ 7ರಲ್ಲಿ 3 ರೈಡರು, ಇನ್ನು ಬಾಕಿ ಎಲ್ಲ ಡಿಫೆಂಡರೇ. ನಮ್ಮಲ್ಲಿ 7 ರೈಡರು 7 ಡಿಫೆಂಡರ್. ಎಷ್ಟುವರೆಗೂ ನೀವು ಫೈಟ್ ಮಾಡ್ತಾರಪ್ಪ ನಿಮ್ಮ ಮುಂದೆ ಫೈಟ್ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಎಷ್ಟು ನಿಮಿಷ ಮಾಡ್ಬೋದು? ಮ್ಯಾಕ್ಸಿಮಮ್ 10-15 ಮಿನಿಟ್ಸ್ ಮಾಡ್ಬೋದಾ? 15 ಮಿನಿಟ್ಸ್ ಮೇಲೆ ಅವ್ರ ಕೈಲಿ ನಮ್ಮ ಹತ್ರ ಗ್ರೌಂಡಲ್ಲಿ ನಿಲ್ಲಕ್ಕೆ ಆಗೋದೇ ಇಲ್ಲ. ನೀವು ರೈಡಿಂಗ್ ಎಫೆಕ್ಟಾಗಿ ಮಾಡ್ತಾನೆ ಇರ್ರಿ, ಪಾಯಿಂಟ್ಸ್ ಮಾಡ್ತಾನೆ ಇರ್ರಿ. ಎಷ್ಟು ಪಾಯಿಂಟ್ಸ್ ಬರುತ್ತೆ ಬರಲಿ, ನಾವು ಮಾಡೋಣ. ಡಿಫೆಂಡರ್ಸ್ ಅದನ್ನು ಮೇಂಟೈನ್ ಮಾಡಿ. ಅದೇ ಥರ ಮೇಂಟೈನ್ ಮಾಡಿದ್ರು. ಎಲ್ಲೆಲ್ಲಿ ಯಾರ್ಯಾರ್ದು ವೀಕ್ ಪಾಯಿಂಟ್ಸ್ ಇದೆ, ಎಲ್ಲೆಲ್ಲಿ ಅಟೆಂಪ್ಟ್ ಮಾಡಬೇಕು, ಅದೇ ಜಾಗದಲ್ಲಿ ಪಂಕಜ್ ಮೊಹಿತೆ ಕೂಡ ನಾವು ಬೇರೆ ಟೈಮಲ್ಲಿ ಸ್ಕಿಲ್ ಹೇಳ್ಕೊಡ್ತಾಗ ಅವ್ನು ಗೊತ್ತಿರೋ ಸ್ಕಿಲ್ ಬಿಟ್ಟರೆ ಬೇರೆ ಚೇಂಜೇ ಆಗ್ತಿರಲ್ಲ. ನಾನು ಪಂಕಜ್ ಮೊಹಿತೆ ಸೆಮಿಫೈನಲ್ ಫೈನಲ್ ಮ್ಯಾಚ್ ಮುಂದೆನೇ ಅವ್ನಿಗೆ ಹೇಳಿದೆ, ನೋಡು ಇಲ್ಲಿ ನಿಂತ್ಕೊ, ನೀನು ಡುಬ್ಕಿ ಹೊಡಿಯೋಕ್ಕೇ ಹೋಯ್ತಾ ಇದ್ರೆ ಎಲ್ಲರೂ ನಿನ್ನನ್ನು ಪ್ಯಾಕ್ ಮಾಡಿಬಿಡ್ತಾರೆ. ಡ್ಯಾಶ್ ಆ್ಯಂಡ್ ಫ್ಲೈ ಸ್ಕಿಲ್ಲು ಮಾಡು, ಯಾಕೆ ಮಾಡಬಾರ್ದು? ಆಮೇಲೆ ಫ್ರಂಟಲ್ಲಿ ರನ್ನಿಂಗ್ ನೀನು ಓಡುವಾಗ ತೊಡೆಗೆ ಹೊಡೆದ್ರೆ ಕೆಲವೊಂದು ಟೈಮಲ್ಲಿ ಮಾತ್ರ ನೀನು ಡಬಲ್ ತೈಯೊಳಗೆ ಎಸ್ಕೇಪ್ ಆಗ್ತೀಯ. ಬಾಕಿ ಟೈಮಲ್ಲಿ ನೀನು ತೈ ಕೊಟ್ಬಿಟ್ಟು ಮ್ಯಾಟ್ ಮೇಲೆ ಬೆನ್ ಕೊಟ್ಬಿಡ್ತೀಯ. ಬೆನ್ ಕೊಡೋದ್ರ ಬದಲು ನೀನು ಹೊಟ್ಟೆ ಕೊಡು, ಹೊಟ್ಟೆ ಕೊಟ್ಟು ಮುಂದೆ ಬಗ್ಗೆ ನೀನು ರೀಚ್ ಮಾಡು, ನಿನ್ಗೆ ಆ ಪಾಯಿಂಟ್ ಸಿಗುತ್ತೆ ಅಂದ.
ಅವನು ಮತ್ತೆ ಗೌರವ್ ಕತ್ರಿ ಇಬ್ರು ಕೂಡ ನಾವ್ ಹೇಳ್ಕೊಟ್ಟಾಗೆ ಗೌರವ್ ಕತ್ರಿಗೆ ಶಿವಂ ಪಟಾರೆಗೆ ಟ್ರಂಕ್ ಹೋಲ್ಡ್ ಮಾಡು ಅಂತ ಹೇಳಿದ್ವಿ, ಅದೇ ತರ ಟ್ರಂಕ್ ಹೋಲ್ಡ್ ಮಾಡಿದ್ರು. ಇದೆಲ್ಲ ಟೀಮ್ಗೆ ಅಡ್ವಾಂಟೇಜ್ ಆಯ್ತು. ಮತ್ತೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಈಗ 8 ಪಾಯಿಂಟ್ಸ್ ಲೀಡ್ ಇದ್ವಿ ನಾವು. 8 ಪಾಯಿಂಟ್ಸ್ಗಿಂತ ಇನ್ನೂ ಜಾಸ್ತಿ ಕವರ್ ಮಾಡಬಹುದಾಗಿತ್ತು ಪ್ರಯತ್ನ ಮಾಡಿದ್ರೆ. ನಾವು 1 ಪಾಯಿಂಟ್ ಎಲ್ಲಾದ್ರೂ ಗೆಲ್ಬೇಕು ಅನ್ನೋದು ನಮ್ ಡಿಸಿಷನ್. ಪೂರ್ತಿ ಕಂಟ್ರೋಲ್ ಮಾಡಿದ್ವಿ ಟೀಮ್ನ. ಬಹಳ ನಮ್ಗೆ ನೋಡುವಂಥವ್ರಿಗೆ ಕಾಮೆಂಟ್ ಮಾಡೋ ಖುಷಿ ಏನೇ ಬರ್ತೈತೆ ಅಂದ್ರೆ ನಿಮ್ಮ ಕಮ್ರಾಡ್ರಿ, ನಿಮ್ಮ ಟೀಮ್ ವರ್ಕ್, ಎಲ್ಲರೂ ಪ್ಲೇಯರ್ಸ್ ಏನಂದ್ರೆ ಖುಷಿಯಾಗಿ, ಅಂದ್ರೆ ಯಾರು ಇಂಡಿವಿಜುವಲ್ ಗೇಮ್ಸ್ ಆಡಲಿಲ್ಲ. ಯಾರು ನಾನು ಸೂಪರ್ 10 ಗಳಿಸಬೇಕು ಅಂದರೆ ಒಂದು ಮ್ಯಾಚಲ್ಲಿ 10ಕ್ಕಿಂತ ಹೆಚ್ಚು ಪಾಯಿಂಟ್ ಕೊಡಬೇಕು, ನಾನು ಹೈ-ಫೈ ಪಡಿಬೇಕು ಅಂದರೆ 5ಕ್ಕಿಂತ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಬೇಕು ಅಂತ ಅದೆಲ್ಲ ಇರುತ್ತಲ್ಲ, ಯಾರು ಅಂಥದಕ್ಕೆ ಹೋಗಲೇ ಇಲ್ಲ. ಅದಕ್ಕೆ ತೀರಾ ಕಡಿಮೆ ನಿಮಗೆ ಸೂಪರ್ 10ಗಳಾಗಲಿ ಹೈ-ಫೈಗಳಲ್ಲಿ. ಅಂಥದ್ದಿರುವಾಗ ಆಮೇಲೆ ನೋಡ್ತಾ ಇದ್ರೆ ಅಂದರೆ ಎಲ್ಲರೂ ಖುಷಿ ಪಡ್ತಿದ್ರು, ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಆಗಲಿ ಎಂಜಾಯ್ ಮಾಡ್ತಿದ್ರು. ಭಾಳ ಆ ವಾತಾವರಣ ಯಾವ ರೀತಿ ಕ್ರಿಯೇಟ್ ಮಾಡಿದ್ರಿ ಅಂದರೆ ಎಲ್ಲರ ಖುಷಿ ಹಂಚ್ಕೊಳ್ತಾ ಇದ್ರು. ನಾನದೇ ಮೇಯ್ನ್ ಎಲ್ಲರಿಗೂ ಏನು ಹೇಳ್ತಿದ್ದೆ ಅಂದರೆ, ನೋಡಿ, ಹೈ-ಫೈವ್ ಇಲ್ಲ ಸೂಪರ್ 10 ಇಂಪಾರ್ಟೆಂಟ್ ಅಲ್ಲ. ಫೈನಲಿ ನೀವು ಟ್ರೋಫಿ ಗೆಲ್ಲಿಲ್ಲ ಅಂದರೆ ನಿಮ್ಗೆ ಯಾವುದಕ್ಕೂ ಎಲ್ಲಿ ಗೌರವ ಇರೋದೇ ಇಲ್ಲ. ಯಾವಾಗ ನಿಮ್ಮ ಕೈಲಿ ಟ್ರೋಫಿ ಹಿಡ್ಕೊತೀರಾ, ಮ್ಯಾನೇಜ್ಮೆಂಟ್ಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ, ಫ್ಯಾನ್ಸ್ ಎಷ್ಟು ಇದ್ರೂ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೂ ಖುಷಿ ಆಗುತ್ತೆ. ಇದನ್ನು ಇಂಪಾರ್ಟೆಂಟ್ ತಲೆ ಇಟ್ಕೊಂಡು ಮಾಡಿ ಆಡಬೇಕು ಅಂತ ನಾನು ಅವ್ರಿಗೆ ಪ್ರತಿ ಸಲ ಗಮನದಲ್ಲೇ ಹೇಳ್ತಿದ್ದೆ ಮ್ಯಾಚಿಗೆ ಮುಂದೆ. ಅದೇ ರೀತಿಲಿ ನೋಡಿ, ಸಾಧುಲು 99 ಪಾಯಿಂಟ್ಸ್ ಮಾಡಿದ್ರು, ಆದರೆ 100ಕ್ಕೆ ಹೋಗ್ಲಿಲ್ಲ. ಆಮೇಲೆ ಬೇಜಾರು ಇಲ್ಲ. ಆಮೇಲೆ ಕೇಳಿದ್ರೆ ಅವ್ರಿಗೆ, ನಾ ರೆಕಾರ್ಡ್ ಏನಾಯ್ತಲ್ಲ, ನಮ್ಮ ಟೀಮ್ ಗೆಲ್ಲಬೇಕು. ಈ ಥರದಲ್ಲೇ ನಮ್ಮೆಲ್ಲ ಪ್ಲೇಯರ್ಸ್ಗಳು ನಿಂತ್ಕೊಟ್ರು. ಟೀಮ್ ಈ ಸಲ ಚಾಂಪಿಯನ್ ಆಗಲೇಬೇಕು ಅನ್ನೋದರಲ್ಲಿ ಎಲ್ಲರೂ ಡಿಸೈಡ್ ಮಾಡಿ ಆ ಒಂದೇ ಗುರಿನಲ್ಲಿದ್ರು. ಅದು ನಮಗೆ ಖುಷಿಯಾಗಿತ್ತು. ಅಂತೂ ಇದು ಪುನೇರಿ ಪಲ್ಟನ್ ಫಸ್ಟ್ ಟೈಮ್ ಟ್ರಾಫಿ ಗೆತ್ತು. ಆದರೆ ಮುಂದಿನ ಸೀಸನ್ ಅಲ್ಲಿ ನೀವು ಪುನೇರಿ ಪಲ್ಟನ್ ಕೋಚ್ ಆಗಿ ಮುಂದುವರಿತೀರಾ? ಅದೇ ನೋಡ್ಬೇಕು ಸರ್. ಇವಾಗ ಪುನೇರಿ ಪಲ್ಟನ್ ಅವರು ನನ್ನನ್ನೇ ರಿಟೈನ್ ಮಾಡ್ಕೊಳ್ಬೇಕು, ರೆಗ್ಯುಲರ್ ಆಗಿ ನೀವೇ ಇರಿ, ಇನ್ನು ನಮ್ಗೆ 10 ವರ್ಷ ಟ್ರೋಫಿ ಬೇಕು. ನಾವು ಹುಡುಗರುಗಳನ್ನ ನಾವು ರೆಡಿ ಮಾಡ್ಲಿಕ್ಕೆ, ಮತ್ತೆ ಯುವ ಪಲ್ಟನ್ ರೆಡಿ ಮಾಡ್ಲಿಕ್ಕೆ, ಹೊಸ ಹುಡುಗರನ್ನ ಹುಡುಕ್ಲಿಕ್ಕೆಲ್ಲ ನಾವು ರೆಡಿ ಇದೀವಿ. ನೀವಿದ್ರೆ ನಮ್ಗೆ ಖುಷಿ ಇದೆ. ತುಂಬ ಜನ ನಿಮ್ಮ ಕೋಚಿಂಗಿಗೆ ಲೈಕ್ ಮಾಡ್ತಿದ್ದಾರೆ, ನಮ್ಮ ಮ್ಯಾನೇಜ್ಮೆಂಟ್ ಆಗ್ಬೋದು, ಮತ್ತು ನಮ್ಮ ಇಡೀ ಸಪೋರ್ಟಿವ್ ಯಾರಿದ್ದಾರೆ ಎಲ್ಲರೂ ನೀವು ಇರಿ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ನಾನು ಎಲ್ಲಿ ಉಳಿಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಆಮೇಲೆ ಭಾರತದ ಟೀಮ್ದು ಕೋಚ್ ಆಗ್ಬೇಕಂತ ನಿಮಗೆ ಸರ್, ಭಾರತ ತಂಡದ ಕೋಚ್ ಆಗಬೇಕು ಅಂದರೆ ನಾನು ಜನಾರ್ದನ್ ಸಿಂಗ್ ಗೆಲೋಟ್ ಇರುವಾಗಲೇ ನಾನೊಂದು ಮಾತು ಹೇಳಿದರೆ ನಾನು ಕೋಚ್ ಆಗ್ತಿದ್ರು. ಇವತ್ತೊಳಗೆ ನಾನು ದ್ರೋಣಾಚಾರ್ಯ ಅವಾರ್ಡು ಕೂಡ ನಾನು ತಗೊಂಡಿರ್ತಾ ಇದ್ದೆ. ನಾನು ದ್ರೋಣಾಚಾರ್ಯ ತಗೊಳ್ಬೇಕು ಅಂತ ಆ ಥರದ್ದೇನು ಆಸೆ ನನಗಿರಲಿಲ್ಲ. ಬಟ್ ಆದರೆ ನಾನು ಅರ್ಜುನ್ ಅವಾರ್ಡ್ ತಗೊಳ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಯಾಕಂದ್ರೆ ಅರ್ಜುನ್ ಅವಾರ್ಡ್ ತುಂಬಾ ಇಂಪಾರ್ಟೆಂಟ್ ಇತ್ತು. ತಗೊಂಡೆ 2001ರಲ್ಲಿ ನಿಮಗೆ. ಹೌದು, 2001ರಲ್ಲಿ ನಾನು ತಗೊಂಡೆ. 99ನಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಅದಾದ ನಂತರ ರಾಜ್ಯೋತ್ಸವ ಅವಾರ್ಡು, ಏಕಲವ್ಯ ಅವಾರ್ಡು, ಕೆಂಪೇಗೌಡ ಅವಾರ್ಡು ಅವೆಲ್ಲ ಬಂದಿವೆ ನಿಮ್ಗೆ, ಸಾಕಷ್ಟು ಅವಾರ್ಡ್ ಬಂದಿವೆ. ಆದ್ರೆ ಇಷ್ಟೆಲ್ಲ ನೀವು ಆಡುವಾಗ ಯಾವ ರೀತಿ ಕಬಡ್ಡಿ ಇತ್ತು ಹಾಗೂ ಸೌಲಭ್ಯಗಳು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಸರ್, ಅವಾಗ ಕಬಡ್ಡಿ ಗೇಮ್ ಅಂದ್ರೆ ಒಂದು ಒಳ್ಳೆ ಹುಡುಗರು ಆಡೋಂಥ ಕ್ರೀಡೆ ಅಲ್ಲ ಅನ್ನೋದು ಕೆಲವ್ರ ಮನಸ್ಸಲ್ಲಿತ್ತು. ಬಟ್ ತುಂಬಾ ಸಪೋರ್ಟಿವ್ ಮಾಡ್ತಿರ್ಲಿಲ್ಲ ಅಲ್ಲೋ. ಬಟ್ ಅದನ್ನ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಬ್ಯಾಂಕ್ ಸ್ಪೋರ್ಟ್ಸ್ ಬೋರ್ಡ್ ಆಗ್ಬೋದು, ಮತ್ತೆ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್, ಈ ಮೂರು ಕೂಡ ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಆಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ. ಹಿಂದೆ ಎಲ್ಲ ಮಣ್ಣ ಮೇಲೆ ಆಡ್ತಿದ್ವಿ ನಾವು. ಏನೋ ಅವಾಗೆಲ್ಲ ಕ್ಯಾಶ್ ಪ್ರೈಸ್ ಇರಲಿಲ್ಲ, ಗ್ಲಾಮರ್ ಇರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮಗೆ ನಾವೇ ಫೋಟೋ ತಗೊಂಡು ಪತ್ರಿಕೆ ಕೊಡುವಂಥ ದಿನನೂ ಇತ್ತು. ಟ್ರೈನಲ್ಲಿ ಹೆಂಗೆ ಹೋಗ್ತಿದ್ರಿ? ಹೌದು, ಟ್ರೈನಲ್ಲಿ ಹೋಗುವಾಗ ನಾವು ರಿಸರ್ವೇಷನ್ನೇ ಇರ್ತಿರ್ಲಿಲ್ಲ. ಕೆಲವೊಂದು ಟೈಮ್ನಲ್ಲಿ ವಾಶ್ರೂಮ್ ಹತ್ರ ಹ್ಯಾಂಡ್ ವಾಶ್ ಮಾಡೋ ಜಾಗದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಿ, ನಿಂತ್ಕೊಂಡು ಹೋಗ್ತಾ ಇದ್ವಿ. ತುಂಬ ಕಷ್ಟ ಆಯಿತು. ಬಟ್ ಇವಾಗ ಈ ಕಬಡ್ಡಿನ ಪ್ರೋ ಕಬಡ್ಡಿ ಬಂದಮೇಲೆ ಕಬಡ್ಡಿನ ಗೆಲ್ಸಿದೆ, ಕಬಡ್ಡಿ ಪ್ರೋ ಕಬಡ್ಡಿನ ಗೆಲ್ಸಿದೆ. ಈ ಒಟ್ಟಾರೆ ನೋಡಿದೆ ನಮ್ಮ ಚಾರು ಶರ್ಮಾರವರ ಇದರಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದ್ರ ಜೊತೆಗೆ ಚಾರು ಶರ್ಮಾ, ನಮ್ಮ ದೇವರಾಜ್ ಚತುರ್ವೇದಿ ಇಬ್ಬರು ಇದ್ದಾರಲ್ಲ, ಇಬ್ಬರು ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ರು. ಮಣ್ಣಲ್ಲಿದ್ದಂಥ ಕಬಡ್ಡಿ ಇವತ್ತೊಂದು ದಿನ ರೆಕಗ್ನೈಸೇ ಸಿಗದೇ ಇರೋಂಥ ದಿನ, ಇವತ್ತೊಂದು ದಿನ ಈ ಕಬಡ್ಡಿ ಗೇಮ್ಗೆ ಗ್ಲಾಮರ್ ತಂದು ಒಂದು ಒಳ್ಳೆ ಒಂದು ಹೊಳಪು ಕೊಟ್ಟು ಈ ಕಬಡ್ಡಿ ಮಾಡಿದ್ದಾರೆ. ಖುಷಿಯಾಗಿದೆ. ಇವತ್ತು ಕಬಡ್ಡಿ ಪ್ಲೇಯರ್ಸು ಕೂಡ ಕ್ರಿಕೆಟ್ ಸ್ಟಾರ್ಗಿಂತ ಮತ್ತು ಫಿಲಿಮ್ ಸ್ಟಾರ್ಗಿಂತನೂ ಕಮ್ಮಿ ಇಲ್ಲ ಅನ್ನೋದು ರೀತಿಯಲ್ಲಿ ಕಬಡ್ಡಿ ಆಟಗಾರರು ಕೂಡ ಅವ್ರ ಸಾಧನೆಗಳನ್ನ, ಅವ್ರ ಪ್ರಯತ್ನಗಳನ್ನ ಅವ್ರು ಮಾಡ್ತಿದ್ದಾರೆ. ಟೆಲಿವಿಷನ್ ಭಾಳ ಹೆಲ್ಪ್ ಮಾಡಿದೆ, ಯಾಕಂದ್ರೆ ಎಲ್ಲ ಮನೆಗೂ ಮುಟ್ಟಿಸ್ತಾರೆ, ಎಲ್ಲರೂ ಹೀರೋಗಳಾಗ್ತಾರೆ ಇವರೆಲ್ಲ. ಖಂಡಿತ ತುಂಬ ಖುಷಿ ಇದೆ. ನಮ್ಮ ಇಡೀ ದೇಶಾದ್ಯಂತ ತುಂಬಾನೇ ಕಬಡ್ಡಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಬಡ್ಡಿ ಫ್ಯಾನ್ಸ್ಗಳು ಕಬಡ್ಡಿ ನಮ್ಮ ದೇಶೀಯ ಕ್ರೀಡೆ ಅಂತೇಳಿ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಇದು ನಮ್ಮ ಕಬಡ್ಡಿ ಕ್ರೀಡೆ 140 ಕಂಟ್ರಿಗೆ ಇದು ಟೆಲಿಕಾಸ್ಟ್ ಆಗ್ತಿದೆ. ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಆಮೇಲೆ ಈಗ ಭಾರತದ ಕಬಡ್ಡಿ ಭವಿಷ್ಯ ಹೇಗಿದೆ? ಕಬಡ್ಡಿ ಪ್ಲೇಯರ್ಸ್ಗಳು ಭಾರತದಲ್ಲಿ ತುಂಬಾ ಪ್ಲೇಯರ್ಸ್ಗಳು ಉಟ್ಕೊಳ್ತಾರೆ. ಯಾವುದಾದ್ರು ಸಣ್ಣ ಹಳ್ಳಿಯಿಂದ ಬರುವಂಥ ಹುಡುಗರುಗಳು ಬರ್ತಾರೆ. ಮೋಹಿತ್ ಆಗ್ಬೋದು, ಅಸ್ಲಾಮು ಕೂಡ ಅಷ್ಟೇ. ಸಾಧಾರಣ ಒಂದು ಕುಟುಂಬದಿಂದ ಬಂದಂಥ ಹುಡುಗರುಗಳು, ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಹಳ್ಳಿಗಳಲ್ಲಿ ರೈತರ ಮಕ್ಕಳುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಅಂಥ ಹುಡುಗರುಗಳೇ ನಮ್ಮ ಕಬಡ್ಡಿನಲ್ಲಿ ಇವತ್ತೊಂದು ದಿವಸ ಸಾಧನೆ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ. ಒಳ್ಳೆ ಭವಿಷ್ಯ ಇದೆ.
ಅಂದರೆ ಆ ಮಕ್ಕಳಿಗೆ ಇನ್ನೂ ಕೂಡ ಗೌರ್ಮೆಂಟಿಂದ ಸಪೋರ್ಟ್ ಬೇಕಾಗ್ತದೆ. ಏನಂದರೆ ಫುಡ್ಸ್, ನ್ಯೂಟ್ರಿಷನ್ಸ್ ಬೇಕು ಮಕ್ಕಳಿಗೆ, ಫಿಟ್ನೆಸ್ ಲೆವೆಲ್ಗೆ ಟ್ರೈನರ್ಗಳು ಬೇಕು. ಯಾಕಂದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಗೇಮ್ ಇದು, ಬಹಳ ಶಕ್ತಿ ಯುಕ್ತಿ ಎಲ್ಲ ಬೇಕು. ಫೈಟ್ ಮಾಡ್ತಾ ಇರ್ತಾರೆ ಹುಡುಗ ಫೈಟ್ ಮಾಡೋದು, ಅಲ್ಲಿ ಇಲ್ಲಿ ಮಸಲ್ಸ್ಗೆ ಏಟ್ ಬೀಳ್ತಾನೆ ಇರುತ್ತೆ. ಒಳ್ಳೆ ಮೆಸ್ಯೂರ್ ಕೊಡೋದು, ಫಿಸಿಯೋನ ಕೊಡೋದು, SNC ಕೊಡೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನರ್, ಇವನ್ನೆಲ್ಲ ಒಳ್ಳೊಳ್ಳೆ ಇದನ್ನು ಸಪೋರ್ಟ್ ಮಾಡಿದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಟೀಮ್ ಬಗ್ಗೆ ಡೌಟೇ ಇಲ್ಲ. ನಮ್ಮ ಇಂಡಿಯಾ ದಿ ಬೆಸ್ಟ್ ಇರೋ ಕಬಡ್ಡಿನಲ್ಲಿ. ಬಟ್ ಇರಾನ್ ಫೈಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಅಷ್ಟು ಈಸಿಯಾಗಿ ಗೆಲ್ಲಿಕ್ಕೆ ಅವ್ರು ಬಿಡೋದಿಲ್ಲ. ಅವ್ರು ನಮ್ಮನ್ನು ಫೈಟ್ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಅಷ್ಟೇ ಪ್ರತಿ ವರ್ಷ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಅವರಲ್ಲಿ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರ್ತಾರೆ. ಅವ್ರದಲ್ಲಿ ಫುಡ್ ಕಲ್ಚರ್ ಚೆನ್ನಾಗಿದೆ. ನಮ್ಮಲ್ಲಿ ಜಾಸ್ತಿ ಜಂಕ್ ಫುಡ್ಸ್ಗಳು ಅದು ಇದು ಮಕ್ಳುಗಳು ತಿನ್ನೋದ್ರಿಂದ ಅಷ್ಟು ಸ್ಟ್ರೆಂತ್ ಇಲ್ಲ. ಹಿಂದೆ ಎಲ್ಲ ನೋಡಿ ಬೆಣ್ಣೆ, ತುಪ್ಪ, ಹಾಲು ಈ ಥರ ಎಲ್ಲ ತಿನ್ಕೊಂಡು ಭಾಳ ಬಲಿಷ್ಠವಾಗಿದ್ದರು. ಇವಾಗ ಅದನ್ನೆಲ್ಲ ಬಿಟ್ಟು ಜಂಕ್ ಫುಡ್ಗೆ ಹೋಗ್ದಿರ ನ್ಯಾಚುರಲ್ ಫುಡ್ನ ಎಲ್ಲ ಪ್ಲೇಯರ್ಸ್ಗಳು ಅಳವಡಿಸ್ಕೊಂಡು ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಮ್ಮ ಇಂಡಿಯನ್ ಟೀಮ್ ಸೋಲ್ಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ. ಆದರೆ ಈ ಕರ್ನಾಟಕದಲ್ಲಿ ಸಾವಿರಾರು ಕ್ಲಬ್ಗಳಿವೆ, 100 ಟೂರ್ನಮೆಂಟ್ ಆಗ್ತವೆ. ಆದ್ರೂ ಕೂಡ ಈ ಸರಿ ಪ್ರೋ ಕಬಡ್ಡಿಯಲ್ಲಿ ಬರೀ 6 ಜನ ಹುಡುಗರು ಯಂಗ್ಸ್ಟರ್ಸ್ ಇದ್ರು. ಗಗನ್ ಗೌಡ ಅಂತ ಶಿವಮೊಗ್ಗದವರು, UP ಯೋಧಾಸ್ ಆಡಿದ್ರು, ವಿಶ್ವಾಸ್ ಅಂತ ಹೇಳಿ ಬೆಂಗಾಲ್ ವಾರಿಯರ್ಸ್ ಆಡಿದ್ರು. ಸೊ ಮಿಕ್ಕಿದವರಾಗ ಅಷ್ಟು ಅವಕಾಶ ಇರಲಿಲ್ಲ. ನಮ್ಮ ಕರ್ನಾಟಕದ ಕಬಡ್ಡಿ ಆಟಗಾರ ಪ್ರತಿಭೆ ಹೇಗೆ ಹುಡುಕ್ಬೇಕು ಸರ್? ಇವಾಗ ಮಾಡ್ತಾ ಇದೀವಿ ನಾವು ಕೂಡ ಅದನ್ನೇ. ಈಗ ಸಬ್ ಜೂನಿಯರ್ ಲೆವೆಲ್ ಕಾಂಪಿಟೇಷನ್ಸ್ ಮಾಡ್ತಾ ಇದ್ದೀವಿ, ಸ್ಟೇಟ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮುನ್ರಾಜು ಹಿಂದೆ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ವಿ, ನೆನ್ನೆ ಕೂಡ ಅದನ್ನೇ ಮಾತಾಡಿದೆ. ನಾವೆಲ್ಲ ಅಸೋಸಿಯೇಷನ್ ಮಾಡ್ತಿದ್ದೀವಿ. ಕಬಡ್ಡಿ, ಪ್ರೋ ಕಬಡ್ಡಿ ಬಂದಮೇಲೆ ಬೇಕಾದಷ್ಟು ಜನ ಹೊರಗಡೆ ಇರೋರು ನಮ್ಮ ಅಸೋಸಿಯೇಷನ್ ಬಂದು ಅವ್ರು ಕಬ್ಜಾ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹಿಂಗೆಲ್ಲ ಅವರೆಲ್ಲ ಮಾಡುವಾಗ ನಾವು ಕಬಡ್ಡಿಗೆ ಏನು ಕೊಟ್ವಿ ಅಂತ ಹೋದಾಗ ನಮ್ದೊಂದು ಸಿಸ್ಟಮ್ ಮಾಡುವ. ಮಹಾರಾಷ್ಟ್ರದಲ್ಲಿ, ತಮಿಳ್ನಾಡಲ್ಲಿ ಏನು ಸಿಸ್ಟಮ್ ಇದೆ ಸ್ಪೋರ್ಟ್ಸ್ಗೆ, ಅಸೋಸಿಯೇಷನ್ಸ್ ಮುಖಾಂತರ, ಗೌರ್ಮೆಂಟ್ ಮುಖಾಂತರ ಆ ಸಿಸ್ಟಮ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುಡಿಸಿ. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾರೋ ಒಬ್ಬರು ಸ್ಪಾನ್ಸರ್ಡ್ ಬಂದಿದ್ದಾರೆ ನನ್ನ ಜೊತೆ, ಒಂದು ಸ್ವಲ್ಪ ಜಮೀನಿದೆ, ನೀವು ಅಂದಲ್ಲಿ ನಾವು ಸ್ಟಾರ್ಟ್ ಮಾಡುವ ಅಕಾಡೆಮಿ ಅಂತ ಹೇಳಿದ್ದಾರೆ. ನಾನು ಖಂಡಿತ ಅವ್ರ ಜಾಗ ಎಲ್ಲ ನೋಡ್ಕೊಂಬಂದೆ ಹೋಗಿ, ನಾನು ಸಪೋರ್ಟ್ ಮಾಡ್ತೀನಿ, ನಾವು ನೀವೆಲ್ಲ ಸೇರಿ ಒಂದು ಮಾಡುವ ಅಂತ ಹೇಳಿದ್ದೀವಿ. ಯಾರ ಹತ್ರ ಹೋದ್ರು, MLA MP ಯಾರ ಹತ್ರ ಹೋದ್ರೂ ಮಕ್ಕಳಿಗೆ ಒಂದು ತಿಂಗಳಿಗಾಗೋ ಊಟ ಕೊಡಿ ಅಂದರೆ ಯಾರು ಕೊಡಲ್ಲ ಅಂತ ಹೇಳೋದಿಲ್ಲ, ಕೊಟ್ಟೇ ಕೊಡ್ತಾರೆ. ಇಲ್ಲ ಏನೇ ಒಂದು ಟ್ರ್ಯಾಕ್ ಶೂಟ್ಸು, ಬನಿಯನ್ ನಿಕ್ಕರ್ಸ್ ಸಪೋರ್ಟ್ ಮಾಡಿ ಅಂದರೂ ಮಾಡೇ ಮಾಡ್ತಾರೆ. ಇನ್ನು ಸ್ಟಾರ್ಟ್ ಮಾಡುವ ಅಂತ ನಾನು ಟ್ರೈ ಮಾಡಿದ್ದೀನಿ. ಇನ್ನೊಂದು ತಿಂಗಳೊಳಗಡೆ ನಾವು ಮಕ್ಳಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ಬಹಳ ಸಂತೋಷ ರಮೇಶ್, ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ. ನಿಮ್ಮ ಅನಿಸಿಕೆಗಳನ್ನು ಇಷ್ಟೊತ್ತು ನಮಗೆ ದೀರ್ಘವಾಗಿ ಎಲ್ಲ ಹಂಚಿಕೊಂಡಿದ್ದೀರಿ. ಬಹಳ ಧನ್ಯವಾದಗಳು, ಅನಂತ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. 10ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ ಟೂರ್ನಿಯ ವಿಶ್ಲೇಷಣೆಯನ್ನ ಈ ಬಾರಿಯ ವಿಜೇತ ಟೀಮ್ ಪುನೇರಿ ಪಲ್ಟನ್ ಕೋಚ್ BC ರಮೇಶ್ ಹಾಗೂ ವೀಕ್ಷಕ ವಿವರಣೆಕಾರರಾದ ಚಂದ್ರಮೌಳಿ ಕಣ್ವಿ ಅವರಿಂದ ಕೇಳಿದ್ರಿ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.